ವಿಕಾಸದ ಅರ್ಥ ಅಂತ ಕೇಳಿದರೆ. ಆ್ಯಂಡ್ ವಿ ವಿಲ್ ಸಿ ಎ 4 ಆಪ್ಷನ್. ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ, ಜೀವನ ಪರ್ಯಂತ ಮತ್ತು ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ, ಚಿಕ್ಕವನು ವಯಸ್ಕನಾಗುವುದು ಮತ್ತು ವಯಸ್ಕ ಮುದುಕನಾಗುವುದು ಅಂತ ಇದೆ 4 ಆಪ್ಷನ್ನು. ದ ರೈಟ್ ಆನ್ಸರ್ ಇಸ್ ವಿಕಾಸ ಅಂದರೆ ಇಲ್ಲಿ ನೋಡಿ, ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ ಮೊದಲು ಸರಿಯಾದಂಥ ಉತ್ತರವನ್ನು. ಇಲ್ಲಿ ಫಸ್ಟು ಆಪ್ಷನ್ ನಂಬರ್ 2 ಇದೆಯಲ್ಲ ನೋಡಿ ಇಲ್ಲಿ. ಆ್ಯಂಡ್ ಹಿಯರ್ ವಿ ಗೋ, ಆಪ್ಷನ್ ನಂಬರ್ 2 ನೋಡಿ, ಇನ್ನೊಂದು ಸಲ ಮಾರ್ಕ್ ಮಾಡ್ಬಿಡ್ತೀನಿ. ಸ್ವಲ್ಪ PDF ಆ ಕಡೆ ಈ ಕಡೆ ಇದೆ ಇದು. ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಅಂತ ಇದೆಯಲ್ಲ, ವಿಕಾಸ ಅಂದರೆ ಅದು ಮೀನಿಂಗ್ ಆಗುತ್ತೆ. ಸೊ ಬೆಳವಣಿಗೆ ಅಂದರೆ ಒಂದು ಅವಧಿಯವರೆಗೆ, ಒಂದು ಟೈಮ್ ಅಂತ ಬಂದಮೇಲೆ ಸೊ ಅಷ್ಟೇ ಕುಂಠಿತ ಆಗಿಬಿಡುತ್ತೆ ಬೆಳವಣಿಗೆ, ಅದರಿಂದ ಮುಂದಕ್ಕೆ ಬೆಳವಣಿಗೆ ಆಗಲ್ಲ. ಬಟ್ ಆದರೆ ವಿಕಾಸ ಅಂತಕ್ಕಂಥದ್ದು ಜೀವನ ಪರ್ಯಂತವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಇದು. ಸೊ ಮಗುವಿನಲ್ಲಿ ಗುಣಾತ್ಮಕ ಬದಲಾವಣೆ ಅಂತಕ್ಕಂಥದ್ದು ವಿಕಾಸ ಆಗುತ್ತೆ. ಇಲ್ಲಿ ಮಗುವಿನ ಜೀವನದುದ್ದಕ್ಕೂ ಅಂದರೆ ಜೀವನ ಪರ್ಯಂತ ಸಿಗ್ತಕ್ಕಂಥ ಬದಲಾವಣೆ ಆಗಿರುತ್ತೆ ವಿಕಾಸ ಇದು. ಅದೇ ರೀತಿ ಕ್ರಮಬದ್ಧವೆಂದರೆ ವಿಕಾಸ ಅಂತಕ್ಕಂಥದ್ದು ನಿರ್ದಿಷ್ಟದ ಕಡೆಗೆ ಯಾವಾಗಲೂ ಕ್ರಮಬದ್ಧ ಬದಲಾವಣೆ ಆಗಿರುತ್ತೆ ಇದು. ಹಾಗಾಗಿ ಸೊ ವಿಕಾಸವನ್ನು ನಾವು ಇಲ್ಲಿ ಜೀವನ ಪರ್ಯಂತ ಮತ್ತು ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಅಂತ ಇಲ್ಲಿ ಕರೆಯುವಂಥದ್ದು. ನೆಕ್ಸ್ಟು ಕ್ವಶನ್ ನಂಬರ್ 2 ನೋಡೋಣ. ಈಗ 61 ಆಯಿತು. ಸೊ 62ನೇ ಪ್ರಶ್ನೆ ಈಗ. ಆ್ಯಂಡ್ ಹಿಯರ್ ವಿ ಗೋ, ಕ್ವಶನ್ ನಂಬರ್ 62. ಸೊ ವೆರ್ ಇಸ್ ಇಟ್? ಆ್ಯಂಡ್ ಹಿಯರ್ ಇಸ್ ದ ಕ್ವಶನ್ ನಂಬರ್ 62. ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರ್ತಕ್ಕಂಥ ತತ್ವ ಅಂತ. ಯಾವುದೇ ಒಂದು ಮಗುವಿನ ಆರಂಭ ವಿಕಾಸ ಯಾವ ತತ್ವವನ್ನು ಆಧರಿಸಿರುತ್ತೆ ಅಂತ ಇಲ್ಲಿ ನೋಡಿ 4 ಆಪ್ಷನ್ ಇದೆ ಇಲ್ಲಿ. ಸಮತಲ ನೇರಾಭಿಮುಖ, ಸ್ಥಿರ ಪಾದಾಭಿಮುಖ, ಕೇಂದ್ರ ಸಮತಲ ಅಭಿಮುಖ, ಲಂಬ ನೋಟ ಸೀಳು ನೋಟಾಭಿಮುಖ ಅಂತಿದೆ. ದ ರೈಟ್ ಆನ್ಸರ್ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಶಿರ ಪಾದಾಭಿಮುಖ ಅಂತ ಇದೆಯಲ್ಲ, ಆಪ್ಷನ್ ನಂಬರ್ 2 ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಆಯ್ತಲ್ವಾ? ಸೊ ಇದ್ರ ಬಗ್ಗೆ ಒಂದಷ್ಟು ವಿವರಣೆ ನೋಡೋಣ ಈಗ. ಸೊ ಶಿರ ಪಾದಾಭಿಮುಖ ಅಂತಕ್ಕಂಥದ್ದು ವಿಕಾಸದ ಒಂದು ತತ್ವ ಇದು. ಸೊ ಯಾವುದೇ ಒಂದು ಮಗುವಿನಲ್ಲಿ ವಿಕಾಸ ಅಂತಕ್ಕಂಥದ್ದು ಯಾವಾಗಲೂ ಶಿರದ ಕಡೆಯಿಂದ ಪ್ರಾರಂಭವಾಗಿ ಕಾಲುಗಳ ಕಡೆಗೆ ಸಾಗುತ್ತೆ ನೋಡಿ. ಎಲ್ಲಿಂದ? ಶಿರದ ಕಡೆಯಿಂದ ಆರಂಭವಾಗಿ ಕಾಲುಗಳ ಎಡೆಗೆ ಅದು ಸಾಗುತ್ತೆ. ಹಾಗಾಗಿ ಇದನ್ನು ಶಿರ ಪಾದಾಭಿಮುಖ ಅಂತ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಮಗುವಿನ ಕಾಲಿಗೆ ನಿಯಂತ್ರಣಕ್ಕಿಂತ ಮೊದಲು ತಲೆಯ ಭಾಗ ನಿಯಂತ್ರಣ ಸಿಗುತ್ತೆ ಅಂತ ನೋಡಿ. ಯಾವುದೇ ಒಂದು ಮಗುವಿನ ಕಾಲಿನ ಒಂದು ನಿಯಂತ್ರಣಕ್ಕಿಂತ ಮೊದಲು ತಲೆಯ ಭಾಗವೇ ನಿಯಂತ್ರಣ ಸಿಗುತ್ತೆ ಅಂತ. ಸೊ ಕಂಟ್ರೋಲ್ ಅಂತಕ್ಕಂಥದ್ದು ಫಸ್ಟು ಅಲ್ಲಿಂದ ಆರಂಭ ಆಗುತ್ತೆ ಅಂತ. ಹಾಗಾಗಿ ಇದನ್ನು ನಾವು ಒಂದು ಮಗುವಿನ ಆರಂಭಿಕ ವಿಕಾಸ ಅಂದರೆ ಇದನ್ನು ಶಿರಪಾದಾಭಿಮುಖ ಅಂತ ಕರೆಯುವುದು. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್. ಸಾಮಾಜಿಕ ರೀತಿ ನೀತಿಗಳನ್ನು, ಮೌಲ್ಯಗಳನ್ನು, ಆಚಾರ ವಿಚಾರ, ಸಂಪ್ರದಾಯ ಮತ್ತು ಮುಂತಾದವುಗಳನ್ನು ಮೈಗೂಡಿಸಿಕೊಳ್ತಕ್ಕಂಥ ಕ್ರಿಯೆಯನ್ನು ಹೀಗೆ ಕರೆಯುವರು. ಸಾಮಾಜಿಕ ರೀತಿ ನೀತಿಗಳನ್ನು, ಮೌಲ್ಯಗಳನ್ನು, ಆಚಾರ ವಿಚಾರ, ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ಹೀಗೆ ಕರೆಯುವರು. 4 ಆಪ್ಷನ್ ಇದೆ. ಸಾಮಾನ್ಯೀಕರಣ, ಸಾದೃಶೀಕರಣ, ನಾಗರಿಕೀಕರಣ, ಸಾಮಾಜಿಕರಣ ಅಂತ ಇದೆ. ಸೊ ಇದಕ್ಕೆ ಬಂದು ಭಾಳ ಸಿಂಪಲ್ ಆಗಿದೆ ಆನ್ಸರು, ಭಾಳ ಈಸಿಯಾಗಿ ಇದನ್ನು ಫೈಂಡ್ ಮಾಡ್ಬೋದು. ಸೊ ದ ಆನ್ಸರ್ ಇಸ್ ಸಾಮಾಜಿಕರಣ ಅಂತ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಸಾಮಾಜಿಕ ರೀತಿ ನೀತಿಗಳನ್ನು, ಮೌಲ್ಯಗಳನ್ನು, ಆಚಾರ ವಿಚಾರ, ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳತಕ್ಕಂಥ ಕ್ರಿಯೆ ಯಾವುದಪ್ಪ ಅಂದರೆ ಸಾಮಾಜಿಕರಣ ಅಂತ ಈಸಿಯಾಗಿ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಿಮಗೆ ಹೇಳೋದಾದರೆ ನೋಡಿ, ಇಲ್ಲಿ ಒಂದು ನವಜಾತ ಶಿಶು ಅಂತಕ್ಕಂಥದ್ದು ಅದು ಕಾಲಾನುಸಾರವಾಗಿ ಒಂದು ಸಮಾಜ ಜೀವಿಯಾಗಿರುತ್ತೆ. ಒಂದು ಸಾಮಾಜಿಕ ಮೌಲ್ಯ ಅಂದ ತಕ್ಷಣ ಸಮಾಜ ಜೀವಿಯಾಗಿದ್ದರೆ ಮಾತ್ರ ಆ ಒಂದು ಮೌಲ್ಯಗಳು ಬರುವಂಥದ್ದು ಇಲ್ಲಿ. ಸೊ ಮಗು ಹೇಗೆ ಒಂದು ಸಮಾಜ ಜೀವಿಯಾಗಿ ರೂಪುಗೊಳ್ಳುತ್ತೆ ಎಂಬುದನ್ನು ಸಮಾಜಶಾಸ್ತ್ರವು ಶಾಸ್ತ್ರೀಯವಾಗಿ ವಿವರಣೆಯನ್ನು ಕೊಡುತ್ತೆ. ಅದು ಈ ಸಾಮಾಜಿಕ ಕ್ರಿಯೆಗೆ ನಾವೇನಂತ ಕರಿತೀವಿ? ಸಾಮಾಜಿಕರಣ ಅಂತ ಹೇಳೋದು. ಸೊ ಸಾಮಾಜಿಕರಣ ಅಂತಕ್ಕಂಥದ್ದು ಒಂದು ನಿರಂತರ ಬದಲಾವಣೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಬಟ್ ಇದು ಯಾವಾಗಲೂ ಸಮಾಜದ ರಚನೆಗೆ ಕಾರಣವಾದ ಅನೇಕ ಅಂಶಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಸೊ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ವಿಕಾಸ ಆಗಿರ್ಬೋದು ಮತ್ತು ಬೆಳವಣಿಗೆ ಆಗಿರ್ಬೋದು, ಇವುಗಳ ಜೊತೆಯಲ್ಲೇ ಸಮಾಜದ ಜೊತೆಗೆ ಒಂದು ಮಗು ಮೇಲಿನ ಎಲ್ಲ ಅಂಶವನ್ನು ಮೈಗೂಡಿಸಿಕೊಳ್ಳುತ್ತೆ. ಅಂದರೆ ಭಾಳ ಪ್ರಮುಖವಾಗಿ ಸಾಮಾಜಿಕ ಅಂಶಗಳನ್ನು ನಾನು ಹೇಳಿದ್ನಲ್ಲ ಇಲ್ಲಿ, ರೀತಿ ನೀತಿ ಆಗಿರ್ಬೋದು, ಮೌಲ್ಯ ಆಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಒಂದು ಮಗು ಏನು ಮಾಡುತ್ತೆ? ಮೈಗೂಡಿಸ್ಕೊಳ್ಳುತ್ತೆ. ಹಾಗಾಗಿ ಆಪ್ಷನ್ 4 ಸಾಮಾಜಿಕರಣ, ಸೋಷಿಯಲೈಸೇಷನ್, ಇಟ್ಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ನೆಕ್ಸ್ಟು ಒನ್ ಮೋರ್ ಕ್ವಶನ್. ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆಗೆ ಜೋಡಣೆಯಾಗಿರ್ತಕ್ಕಂಥ ಹೆಸರು ಅಂತ. ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆಗೆ ಜೋಡಣೆ ಆಗಿರ್ತಕ್ಕಂಥ ಹೆಸರು. ತುಂಬ ಜನರಿಗೆ ಗೊಂದಲ ಆಗ್ಬೋದು, ಏನು ಸರ್ ಇದು ಜೋಡಣೆ ಆಗಿರ್ತಕ್ಕಂಥ ಹೆಸರು ಅಂದರೆ ಏನು ಹೇಳೋದು? ಕ್ವಶನ್ ಹೆಂಗಿದೆಯಲ್ಲ ಅಂದರೆ ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ಯಾರು ಮಾಡಿದ್ದು ಅಂತ. ಸೊ ಯಾರು ಹೇಳಿದ್ದೋದ್ರ ಬಗ್ಗೆ ಅಂತ ಪ್ರಶ್ನೆ ಅಷ್ಟೇ ಇದು. ನೋಡಿ 4 ಆಪ್ಷನ್ ಇದೆ. ಪಿಯಾಜೆ, ಹ್ಯಾವಿಂಗಸ್ಟ್, ಗಾರ್ಡ್ನರ್ ಮತ್ತು ಎರಿಕ್ಸನ್ ಅಂತ. ಭಾಳ ಈಸಿಯಾಗಿ ಹೇಳ್ಬೋದು. ಜ್ಞಾನಾತ್ಮಕ ವಿಕಾಸ ಅಂತ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕಣ್ಣು ಮುಚ್ಚಿಕೊಂಡು ನೀವು ಜೀನ್ ಪಿಯಾಜೆ ಅಂತಕ್ಕಂಥ ಉತ್ತರವನ್ನು ಮಾರ್ಕ್ ಮಾಡ್ಬೋದು. ಹಲವು ಬಾರಿ ಕ್ವಶನ್ ರಿಪಿಟೇಷನ್ ಆಗಿದೆ ಆ್ಯಂಡ್ ಇಟ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಆಲ್ಸೋ. ನೋಡಿ, ಇಲ್ಲಿ ಮನೋವಿಜ್ಞಾನದ ಬಗ್ಗೆ ಹಲವಾರು ವಿಜ್ಞಾನಿಗಳು, ಶಿಕ್ಷಣ ತಜ್ಞರು ಸಂಶೋಧನೆಗಳನ್ನು ಕೈಗೊಂಡು ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಸೊ ಇಂತಹ ವಿಜ್ಞಾನಿಗಳು ಏನು ಮಾಡಿದ್ದಾರೆ? ಇವರ ಒಂದು ಸಾಲಿನಲ್ಲಿ ಮಕ್ಕಳ ಬಗ್ಗೆ ಒಂದು ವಿಶೇಷ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಸ್ವಿಟ್ಜರ್ಲೆಂಡ್ ದೇಶದ ಪ್ರಸಿದ್ಧ ವಿಜ್ಞಾನಿ ಯಾರು? ಆ್ಯಂಡ್ ಈಸ್ ಫ್ರಮ್ ಸ್ವಿಟ್ಜರ್ಲೆಂಡ್ ಆ್ಯಂಡ್ ಹಿ ವಾಸ್
ಜೀನ್ ಪಿಯಾಜೆ ಅಂತ ಅವ್ರ ಹೆಸರು. ಇವರು ಮಕ್ಕಳ ಜ್ಞಾನಾತ್ಮಕ ಬೆಳವಣಿಗೆಯನ್ನು 4 ಹಂತಗಳಾಗಿ ಇವರು ಡಿವೈಡ್ ಮಾಡ್ತಾರೆ. ದ 4 ಸ್ಟೆಪ್ಸ್ ಅಂತ 4 ಹಂತಗಳು ಬರುತ್ತೆ. ಅದರಲ್ಲಿ ಸಂವೇದನ ಗತಿ ಅಂತ ಇದು 0 to 2 ಇಯರ್ಸು, ಕಾರ್ಯಪೂರ್ವ ಅಂತ 3 to 7 ಇಯರ್ಸು, ಮೂರ್ತ ಕ್ರಿಯೆಗಳ ಹಂತ 8 to 11 ಇಯರ್ಸ್, ಔಪಚಾರಿಕ ಅಂತ ಬಂದು 12 ಇಯರ್ಸ್ ಆ್ಯಂಡ್ ಎಬೋ ಅಂತ 12 ವರ್ಷಕ್ಕಿಂತ ಮೇಲ್ಪಟ್ಟು ಅಂತಂದರೆ ಒಂದೊಂದು ಹಂತದಲ್ಲಿ ಒಂದು ಮಗುವಿನ ಕಲಿಕೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಅದು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಹಂತದಲ್ಲಿ ಅವರು ಇಲ್ಲಿ ಹೇಳ್ತಾರೆ. ಹಾಗಾಗಿ ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆ ಜೋಡಣೆ ಆಗಿರತಕ್ಕಂಥ ಹೆಸರು ಯಾವುದಪ್ಪ ಅಂದರೆ ಇಲ್ಲಿ ಜೀನ್ ಪಿಯಾಜೆ ಆ್ಯಂಡ್ ವಾಸ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಇದೆ, 65ನೇ ಪ್ರಶ್ನೆ ಇದು. ಆ್ಯಂಡ್ ವೈಯಕ್ತಿಕ ವಿಭಿನ್ನತೆಗೆ ಕಾರಣವಾದಂಥ ಅಂಶಗಳು ಯಾವುದು ಅಂತ. ವೈಯಕ್ತಿಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು: ಆಹಾರ ಮತ್ತು ಪೌಷ್ಟಿಕಾಂಶ, ವಿವಿಧ ಸಮುದಾಯಗಳು, ವಿವಿಧ ಸಂಸ್ಕೃತಿಗಳು, ಅನುವಂಶೀಯತೆ ಮತ್ತು ಪರಿಸರ ಅಂತ ಇದೆ. ಸೊ ಭಾಳ ಈಸಿಯಾಗಿ ಹೇಳ್ಬೋದು. ವೈಯಕ್ತಿಕ ವಿಭಿನ್ನತೆ ಅಂದರೆ ಇಂಗ್ಲೀಷಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಹೇಳ್ತಾರೆ. ಬೇಕಾದ್ರೆ ಅದನ್ನು ವೈಯಕ್ತಿಕ ಭಿನ್ನತೆ ಅಂತಲೂ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಅಲ್ಲಿ ಕರೆಯುವಂಥದ್ದು. ಸರಿಯಾದಂಥ ಆನ್ಸರ್ ಬಂದು ಅನುವಂಶೀಯತೆ ಮತ್ತು ಪರಿಸರದಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅವನದೇ ಆದಂಥ ಕೆಲವೊಂದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಬರುತ್ತೆ. ಅನುವಂಶೀಯತೆ ಮತ್ತು ಪರಿಸರ ನೋಡಿ, ಇದ್ರ ಬಗ್ಗೆ ಒಂದಷ್ಟು ಕ್ವಿಕ್ಕಾಗಿ ಒಂದು ಸಣ್ಣ ಕ್ಲಾರಿಫಿಕೇಷನ್ ತಗೊಳ್ಳೋಣ. ಈಗ ನೋಡಿ, ಇಲ್ಲಿ ವೈಯಕ್ತಿಕ ಭಿನ್ನತೆಗೆ ಅನೇಕ ಅಂಶಗಳು ಪರಿಣಾಮ ಬೀರುತ್ತೆ. ಅವುಗಳಲ್ಲಿ ಭಾಳ ಪ್ರಮುಖವಾಗಿ ಅನುವಂಶೀಯತೆ ಮತ್ತು ಪರಿಸರ ಅಂತಕ್ಕಂಥದ್ದು ಇದು ಭಾಳ ಪರಿಣಾಮ ಬೀರುತ್ತೆ. ನೋಡಿ, ಇಲ್ಲಿ ಅನುವಂಶೀಯ ಕಾರಣಗಳು ಹೇಗೆ ಪರಿಣಾಮ ಬೀರುತ್ತೆ ಅಂತ. ಅನುವಂಶೀಯತೆ ಅಂತಕ್ಕಂಥದ್ದು ಅದೊಂದು ಜೈವಿಕ ಪ್ರಕ್ರಿಯೆ. ಅದು ಈ ಮಾನವನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಏನಾಗುತ್ತೆ, ಗಣನೀಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಹಾಗೆಯೇ ಯಾವುದೇ ಒಂದು ಮಗು ಹುಟ್ಟಿನಿಂದಲೇ ಕೆಲವು ಜೈವಿಕ ಹಾಗೂ ಮಾನಸಿಕ ಗುಣಲಕ್ಷಣಗಳನ್ನು ತನ್ನ ಪೂರ್ವಜರಿಂದ, ತಂದೆ ತಾಯಿಗಳಿಂದ ಪಡೆದುಕೊಂಡು ಬಂದಂಥ ಕೆಲವೊಂದು ಗುಣಗಳು. ಹಾಗಾಗಿ ಅದನ್ನು ನಾವು ಅನುವಂಶಿಕ ಗುಣಗಳು ಅಂತ ಕರೆಯೋದು. ಈ ಬುದ್ಧಿಶಕ್ತಿ, ವಿಚಾರಶಕ್ತಿ, ನಗುವುದು ಇವೆಲ್ಲವೂ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅದು ವರ್ಗಾವಣೆ ಆಗ್ತಾ ಇರುತ್ತೆ, ಹಾಗೆ ಹರಿದು ಬರ್ತಾ ಇರುತ್ತೆ. ಕೆಲವರೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಏನು ತಂದೆ ರೀತಿನೇ ಇದನ್ನೆಲ್ಲ ಮಗ ಅಂತ ಕೆಲವರು. ಸೊ ಮುಖಚಹರೆ ಅಂತಕ್ಕಂಥದ್ದು ಇಬ್ಬರಿಗೂ ತಂದೆ ಹಾಗೆಯೇ ಹೋಲಿಕೆ ಆಗಿರುತ್ತೆ. ಕೆಲವೊಂದು ಸಲ ಸ್ಮೈಲ್ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ತಂದೆ ರೀತಿ ಆಗಿದೆಯಲ್ಲ ಅಂತ ನಾವು ಹೇಳ್ತೀವಿ. ಅವೆಲ್ಲವೂ ಕೂಡ ಅನುವಂಶಿಕವಾಗಿ ಬಂದಂಥ ಕೆಲವೊಂದು ಗುಣಗಳು. ಹಾಗಾಗಿ ಸೊ ಇಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತಕ್ಕಂಥದ್ದು ಅನುವಂಶೀಯವಾಗಿಯೂ ಇರ್ತಿದೆ, ಮತ್ತು ಬೆಳೀತಕ್ಕಂಥ ಪರಿಸರದ ಮೇಲೂ ಅದು ಪ್ರಭಾವ ಬಿದ್ದೇ ಬೀರುತ್ತೆ ಅದು. ಆಯಿತಾ? ಸೊ ಇದಿಷ್ಟ ಆಯಿತು. ಈಗ ನಿಮಗೆ ಪರಿಸರದ ಕಾರಣಗಳು ಹೇಗಾಗುತ್ತೆ ಅಂತ. ಈಗ ಎನ್ವಿರಾನ್ಮೆಂಟ್ ರೀಸನ್ಸು, ಅನುವಂಶೀಯತೆ ಅಷ್ಟೇ ಪರಿಸರದ ಪ್ರಭಾವವು ಕೂಡ ವೈಯಕ್ತಿಕ ಭಿನ್ನತೆಗೆ ಕಾರಣವಾಗಿದೆ. ಹೇಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ಗೆ ಎನ್ವಿರಾನ್ಮೆಂಟು ರೀಸನ್ ಆಗುತ್ತೆ? ಇಲ್ಲಿ ಪರಿಸರದ ಅಂಶಗಳು ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಪ್ರಭಾವ ಬೀರಲು ಪ್ರಾರಂಭ ಆಗುತ್ತೆ. ಮಗು ಹುಟ್ಟುವಾಗ ಇರತಕ್ಕಂಥ ವಿಭಿನ್ನ ಭೌತಿಕ ವಾತಾವರಣ, ಮಗುವಿಗೆ ದೊರೆಯತಕ್ಕಂಥ ಪೋಷಣೆ ಆಗಿರ್ಬೋದು, ಆರೈಕೆ ಆಗಿರ್ಬೋದು, ಶಾಲಾ ಶಿಕ್ಷಣದ ಪ್ರಮಾಣ ಮತ್ತು ಸ್ವರೂಪ ಆಗಿರ್ಬೋದು, ಜನಾಂಗ ಆಗಿರ್ಬೋದು, ಜಾತಿ, ರಾಷ್ಟ್ರೀಯತೆ, ಇತರೆ ಹಲವಾರು ಬೌದ್ಧಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಶಗಳು ಮಕ್ಕಳ ವ್ಯಕ್ತಿತ್ವದ ಲಕ್ಷಣಗಳಲ್ಲಿ ಏನಾಗುತ್ತೆ, ವರ್ತನ ವಿನ್ಯಾಸಗಳಲ್ಲಿ ಈ ಭಿನ್ನತೆಗಳಿಗೆ ಕಾರಣವನ್ನು ಉಂಟು ಮಾಡುತ್ತೆ. ಹಾಗಾಗಿ ಸೊ ಎರಡೂ ರೀತಿಯಲ್ಲೂ ಕೂಡ ಈ ವೈಯಕ್ತಿಕ ಭಿನ್ನತೆ ಅಂತಕ್ಕಂಥದ್ದು ಭಾಳ ಪರಿಣಾಮವನ್ನು ಬೀರುತ್ತೆ. ಅದು ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಇದೆ, ಆ್ಯಂಡ್ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕೆಳಕಂಡ ಮನೋವಿಜ್ಞಾನಿ ರೂಪಿಸಿರ್ತಕ್ಕಂಥ 7 ಬುದ್ಧಿಶಕ್ತಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ ಅಂತ ಹೇಳಿದವರು ಯಾರು ಅಂತ ಅಲ್ವಾ? ನೋಡಿ, ಭಾಳ ಕ್ವಶನ್ ಟ್ವಿಸ್ಟ್ ಇದೆ ಇಲ್ಲಿ. ಕೆಳಕಂಡ ಈ ಮನೋವಿಜ್ಞಾನಿ ರೂಪಿಸಿರ್ತಕ್ಕಂಥ 7 ಬುದ್ಧಿಶಕ್ತಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ 7 ಬುದ್ಧಿಶಕ್ತಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಒಂದು ಅಂಶವಾಗಿಲ್ಲ ಅಂತ ಯಾರು ಹೇಳಿದ್ರು ಅಂತ ಇಲ್ಲಿ. ಆಯಿತಾ? ಆ ಮನೋವಿಜ್ಞಾನಿಗಳಲ್ಲಿ ನೋಡಿ, ಮೊದಲನೇದು ಬಂದು ಬೀನೆ, ವೆಸ್ಟ್ಲರು, ಗಾರ್ಡ್ನರು, ಸ್ಟೆನ್ಸರ್ ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿ. ಸೊ ವೆರ್ ಇಸ್ ದಟ್? ಗಾರ್ಡ್ನರ್ ಅಂತ ಇದೆಯಲ್ಲ, ದ ಗಾರ್ಡ್ನರ್ ಇಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ವಿವರಣೆ ನೋಡೋದಾದ್ರೆ ನಿಮಗೆ ಈ ಸಂವೇಗಾತ್ಮಕ ಬುದ್ಧಿಶಕ್ತಿಯಿಂದ ಎಂಬ ಪರಿಕಲ್ಪನೆಯನ್ನು ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಅಂತಕ್ಕಂಥ ಮನೋವಿಜ್ಞಾನಿಗಳು ಇದನ್ನು ರೂಪಿಸ್ತಾರೆ. ಹಾಗಾಗಿ ಸೊ 7 ಬುದ್ಧಿಶಕ್ತಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ ಅಂತ ಗಾರ್ಡ್ನರ್ ಇಲ್ಲಿ ಹೇಳುವಂಥದ್ದು. ಆಯಿತಾ? ನೆಕ್ಸ್ಟು ಕ್ವಶನ್ ನಂಬರ್ 67 ಇಲ್ಲಿ ನೋಡಿ, ಅದು 61ರಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವು ಅದನ್ನು 1 2 3 ಅಂತ ಕೌಂಟ್ ಮಾಡ್ಕೊಳ್ಳಿ. ಸೊ ಅದು ಇಲ್ಲಿ 67. ಈಗ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ನೀಡಿದವರು. ಮಾನಸಿಕ ವಯಸ್ಸು ಅದನ್ನು MA ಅಂತ ಕರೀತಾರೆ. ದಟ್ ಈಸ್ ಮೆಂಟಲ್ ಏಜ್ ಅನ್ಬೋದು ಅನ್ಸುತ್ತೆ, ಮೇ ಬಿ ಅದನ್ನು ಈಸ್ MA, CA ಮತ್ತು IQ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಲೆಕ್ಕಗಳಂತೂ ಇದ್ದೇ ಇರುತ್ತೆ ನಿಮಗೆ. ಅಲ್ಲಿ ಒಂದು ಪ್ರತಿಯೊಂದಕ್ಕೊಂದು ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿರೋ ಪ್ರಶ್ನೆ ಏನು, ಮಾನಸಿಕ ವಯಸ್ಸು ಇಂಗ್ಲೀಷಲ್ಲಿ MA ಅಂತಾರೆ ಅದನ್ನು. ಆ ಒಂದು ಪರಿಕಲ್ಪನೆಯನ್ನು ಯಾರು ಅದನ್ನು ಪರಿಚಯ ಮಾಡೋದು ಅಂತ ನೀಡಿದವರು ಯಾರು ಅಂತ. ಥರ್ಸ್ಟನ್, ಟರ್ಮನ್, ಮೆರಿಲ್ ಮತ್ತು ಬೀನೆ ಅಂತಿದೆ. ಭಾಳ ಈಸಿಯಾಗಿ ಹೇಳ್ಬೋದು. ಆಲ್ಫ್ರೆಡ್ ಬೀನೆ ಇವರು ಈ ಮಾನಸಿಕ ಬುದ್ಧಿಶಕ್ತಿ ಅಂತಕ್ಕಂಥ ಪರಿಕಲ್ಪನೆಯನ್ನು ಮಾನಸಿಕ ವಯಸ್ಸು ಅಂತಕ್ಕಂಥ ಪರಿಕಲ್ಪನೆಯನ್ನು ಫಸ್ಟ್ ಅವರು ಇಲ್ಲಿ ಪರಿಚಯ ಮಾಡುವಂಥದ್ದು. ನೋಡಿ, ಇಲ್ಲಿ ಒಂದು ಲೆಕ್ಕ ಇದೆ. ಈಗ ಇದ್ರ ಬಗ್ಗೆ ನಿಮಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು. ಈ ಪರಿಕಲ್ಪನೆ ಏನಿದೆ, ಈ ಮಾನಸಿಕ ವಯಸ್ಸು ಅಂತಕ್ಕಂಥದ್ದು
ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಒಂದು ಅಂಶ ಇದು. ಈ ಮಾನಸಿಕ ವಯಸ್ಸಿನ ಈ ಮೊದಲು ಇದನ್ನು ಯಾರಪ್ಪ ಬೆಳಕಿಗೆ ತಂದಿದ್ದು ಅಂದರೆ ಆಲ್ಫ್ರೆಡ್ ಬೀನೆ. ಅದನ್ನು ಭಾಳ ಈಸಿಯಾಗಿ ನಾವು ದೃಢೀಕರಿಸ್ಬೋದು, ಆಲ್ಫ್ರೆಡ್ ಬೀನೆಯನ್ನೇ ಫಸ್ಟ್ ಮಾಡಿದ್ದು ಅಂತ ಈ ಒಂದು ಮಾನಸಿಕ ವಯಸ್ಸನ್ನು. ನೆಕ್ಸ್ಟು ನೋಡಿ, ಇಲ್ಲಿ ಒಂದು 68ನೇ ಪ್ರಶ್ನೆ ಇದೆ. ಇಲ್ಲಿ ವೃತ್ತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಒಬ್ಬ 5 ವರ್ಷ ವಯಸ್ಸಿನ ಬಾಲಿಕೆಯ ಮಾನಸಿಕ ವಯಸ್ಸು 6 ಆಗಿದ್ದರೆ ಆಗ ಆಕೆಯ ಬುದ್ಧಿ ಸೂಚ್ಯಾಂಕ ಎಷ್ಟು ಅಂತ ಕೇಳಿದರೆ, ಒಬ್ಬ 5 ವರ್ಷ ವಯಸ್ಸಿನ ಬಾಲಕಿಯ ಮಾನಸಿಕ ವಯಸ್ಸು 6 ಆಗಿದ್ದರೆ ಆಗ ಆಕೆಯ ಬುದ್ಧಿ ಸೂಚ್ಯಾಂಕ ಎಷ್ಟು ಅಂತ. ಈಗ ನಮಗೆ ಏನು ಗೊತ್ತಾಗಿದೆ ಇಲ್ಲಿ? ಸೊ ಮಾನಸಿಕ ವಯಸ್ಸು ಎಷ್ಟು ಅಂತ ಗೊತ್ತಾಗಿದೆ, ಆಕೆಯ ಒಂದು ದೈಹಿಕ ವಯಸ್ಸು ಅಂತ ಎಷ್ಟು ಅಂತ ಗೊತ್ತಾಗಿದೆ. ನಾವು ಕಂಡುಹಿಡಿಬೇಕಾಗಿರೋದು ಆಕೆಯ ಬುದ್ಧಿಶಕ್ತಿ ಎಷ್ಟು ಅಂತ. ಇಲ್ಲಿ ನೋಡಿ, ಒಬ್ಬ 5 ವರ್ಷದ ವಯಸ್ಸಿನ ಬಾಲಿಕೆ ಅಂದ ತಕ್ಷಣ ಏನು ಸರ್ ಇಲ್ಲಿ ದೈಹಿಕ ವಯಸ್ಸು ಇಲ್ಲವೇ ಇಲ್ಲ ಅಂತ ಅಂದ್ಕೋಬೇಡಿ. ಇಲ್ಲಿ CA ಅಂತ ಏನಿದೆ ಕ್ರೋನಲಾಜಿಕಲ್ ಏಜು, ಅದನ್ನೇ ಇಲ್ಲಿ ನಾವು ದೈಹಿಕ ವಯಸ್ಸು ಅಂತ ಕರೆಯೋದು. MA ಬಂದುಬಿಟ್ಟು ಮಾನಸಿಕ ವಯಸ್ಸಾಗುತ್ತೆ, ಅದು 6 ಆಗುತ್ತೆ ಇಲ್ಲಿ. ಸೊ ಬುದ್ಧಿಶಕ್ತಿ ಕಂಡುಹಿಡಿಯೋಕೆ ಏನು ಮಾಡಬೇಕು, ಒಂದು ಫಾರ್ಮುಲಾವನ್ನು ಹಾಕೋಬೇಕು ಇಲ್ಲಿ, ಆಯಿತಾ. ಸೊ IQ = MA/CA × 100. ಅದಕ್ಕೆ ಫಾರ್ಮುಲಾ ಇಂಟೆಲಿಜೆಂಟ್ ಕ್ವಶೆಂಟ್ ಮೆಂಟಲ್ ಏಜ್ / ಕ್ರೋನಲಾಜಿಕಲ್ ಏಜ್ × 100 ಅಂತ ಹಾಕೊಳ್ಬೇಕು. ಸೊ ಈಗ ಒಂದು ಅದರ ಪ್ರಕಾರವಾಗಿ ನಾವು ಲೆಕ್ಕವನ್ನು ಮಾಡಬೇಕು. ಸೊ ನೋಡಿ, ಇಲ್ಲಿ ಲೆಕ್ಕ ಮಾಡಿದ್ದಾರೆ ಇಲ್ಲಿ. ಸೊ ನಾನೊಂದು ಸಲ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಈಗ ನೋಡಿ, ಇಲ್ಲಿ ಬಂದುಬಿಟ್ಟು MA ಅಂದರೆ ಮಾನಸಿಕ ವಯಸ್ಸು, CA ಅಂದರೆ ಮಗುವಿನ ದೈಹಿಕ ವಯಸ್ಸು. ಸೊ MA ಎಷ್ಟು ಇಲ್ಲಿ ಮಾನಸಿಕ ವಯಸ್ಸು 6 ಇರುತ್ತೆ ಇಲ್ಲಿ. ಅವರೇ ಹೇಳ್ಬಿಟ್ಟಿದ್ದಾರೆ, ಒಬ್ಬ 5 ವರ್ಷದ ವಯಸ್ಸಿನ ಬಾಲಿಕೆಯ ಮಾನಸಿಕ ವಯಸ್ಸು 6 ಅಂತ ಇದೆ. ಹಾಗಾಗಿ ಮಾನಸಿಕ ವಯಸ್ಸಿನ ಫಸ್ಟು 6 ಅಂತ ಒಂದು ಕಡೆ ಬರ್ಕೊಳ್ಳಿ. ಇನ್ನು ನೆಕ್ಸ್ಟು CA ಅಂದರೆ ದೈಹಿಕ ವಯಸ್ಸು. ಒಬ್ಬ 5 ವರ್ಷ ವಯಸ್ಸು ಅಂದ ತಕ್ಷಣ ಸೊ ಆಕೆ 5 years old ಅಂತ ಆಗುತ್ತೆ, ಅದು ದೈಹಿಕ ವಯಸ್ಸಾಗುತ್ತೆ. ಸೊ CA 5 ಅಂತ ಗೊತ್ತಾಯಿತು. ಸೊ ನಮಗೆ ಬೇಕಿರೋದೇನು ಈಗ? ಬುದ್ಧಿಶಕ್ತಿ ಸೂಚ್ಯಾಂಕ ಬೇಕು. ಈಗ ಫಾರ್ಮುಲಾ ಹಾಕ್ಕೊಳ್ಳಿ. ಫಸ್ಟು MA ಮೇಲೆ ಬರುತ್ತೆ, /CA ಕೆಳಗಡೆ ಬರುತ್ತೆ. ಸೊ MA ಎಷ್ಟು 6 /3 ಆಗುತ್ತೆ. ಸೊ × 100. ಈಗ ಸೊ 3ರಿಂದ 100ಅನ್ನು ಇದು ಮಾಡಬೇಕು, ಅಥವಾ ಇಲ್ಲ ಅಂದರೆ 3ರಿಂದ 6 ಏನು ಮಾಡಬೇಕು, ನೀವು ಡಿವೈಡ್ ಮಾಡಬೇಕು. 3 1 3 2 6 ಆಗುತ್ತೆ. ಸೊ 2 × 100 ಎಷ್ಟಾಗುತ್ತೆ? 102 3 1 3 2 100 × 2 ಅದನ್ನು ಇದು ಮಾಡಬೇಕಾಗುತ್ತೆ ನೀವು. ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟೆ ನಾನೇ. ಈಗ ಕ್ಲಿಯರ್ ಕಟ್ಟಾಗಿ ಒಂದು ಕಡೆಯಿಂದ ಮತ್ತೆ ಅದನ್ನು ಲೆಕ್ಕ ಮಾಡಿಬಿಟ್ಟು ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ. ಈಗ ನೋಡಿ, ಇಲ್ಲಿ ಒಬ್ಬ 5 ವರ್ಷ ವಯಸ್ಸಿನ ಬಾಲಿಕೆಯ ಮಾನಸಿಕ ವಯಸ್ಸು 6 ಆದರೆ ಆಕೆಯ ಬುದ್ಧಿ ಸೂಚ್ಯಾಂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮಗೆ ದೈಹಿಕ ವಯಸ್ಸು ಎಷ್ಟು? ಇಲ್ಲಿ 5 ವರ್ಷ ಆಯಿತು. ದೈಹಿಕ ವಯಸ್ಸು ಅಂದರೆ ಎಷ್ಟು? 5 ವರ್ಷ. ಮಾನಸಿಕ ವಯಸ್ಸು ಅಂದರೆ ಎಷ್ಟು? 6 ವರ್ಷ. ಅದು ಬರ್ಕೊಬೋಣ ಫಸ್ಟ್. ಈಗ ಕ್ಲಾಸಲ್ಲಿ ನೋಡಿ, ಇಲ್ಲಿ MA ಎಷ್ಟು? MA 6 years ಅಲ್ವಾ. ಇನ್ನು CA ಎಷ್ಟು? 5 ವರ್ಷ ಆಗುತ್ತೆ. MA 6 years, CA 5 years ಆಗುತ್ತೆ. ಈಗ ನಾವು ಫಾರ್ಮುಲಾ ಹಾಕೊಳ್ಬೇಕು. IQ = MA/CA × 100 ಹಾಕೋಬೇಕು. ಸೊ MA ಎಷ್ಟು ಈಗ? ಸೊ 6 ನಾವೇನು ಮಾಡ್ಕೋಬೇಕು, ಮೇಲೋಗುತ್ತೆ ಈಗ ಅಲ್ವಾ. ನೆಕ್ಸ್ಟು /CA ಎಷ್ಟು? 5 ಕೆಳಗಡೆ ಬರುತ್ತೆ. ಸೊ × 100 ಹಾಕೊಳ್ಬೇಕು. ನೋಡಿ, ನಾನು ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಈಗ 5 1 5, ಇಲ್ಲಿ 100ಗೆ ಹೋಗುತ್ತಲ್ಲ 5ರಿಂದ. ಈಗ 5 2 10. ಸೊ ಅಲ್ಲಿ ಒಂದು 0 ಉಳ್ಕೊತ್ತು. ಸೊ 6 × 20 ಎಷ್ಟಾಗುತ್ತೆ? 120 ಆಗುತ್ತೆ ಆನ್ಸರು. ಹಾಗಾಗಿ 120 ಇಲ್ಲಿದೆ. ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ ಇಲ್ಲಿ. ಆ್ಯಂಡ್ ದಿಸ್ ಇಸ್ ದ ರೈಟ್ ಆನ್ಸರ್. ಅಷ್ಟೇ ಸಿಂಪಲ್ಲು. ಸೊ MA ಮೇಲೆ ಹೋಗುತ್ತೆ, CA ಕೆಳಗಡೆ ಹಾಕೋತೀವಿ. 6/5 × 100 ಹಾಕೊಳ್ತೀವಿ. ಸೊ 5 1 5 2 10 ಆಗುತ್ತೆ. ಸೊ 20 × 6 ಎಷ್ಟಾಗುತ್ತೆ? 2 6 12 120 ಆಗುತ್ತೆ. ಹಾಗಾಗಿ ಸೊ ಆ ಒಂದು ಮಗುವಿನ ಆಕೆಯ ಬುದ್ಧಿ ಸೂಚ್ಯಾಂಕ ಎಷ್ಟಪ್ಪ ಅಂದರೆ 120 ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟು ಮತ್ತೊಂದು ಕ್ವಶನ್ ನೋಡೋಣ. ಈಗ ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣಗಳು ಅಂತ ಇದೆ. ಯಾವುದಾದ್ರು ತುಂಬ ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಮಕ್ಕಳು, ತುಂಬ ಸ್ಕಿಲ್ಫುಲ್ ಸ್ಟೂಡೆಂಟ್ಸ್ ಅಂತೀವಲ್ಲ, ಟ್ಯಾಲೆಂಟೆಡ್ ಮಕ್ಕಳು ಅಂತ. ಸೊ ಆ ಒಂದು ಮಗುವಿನ ಪ್ರಮುಖ ಲಕ್ಷಣಗಳು ಅಂತ ಏನಿರುತ್ತೆ ಅಂತ: ಒಮ್ಮುಖ ಆಲೋಚನೆ, ಉತ್ತಮ ಸ್ಮೃತಿ, ಹೊಸತನ ಮತ್ತು ಸ್ವಂತಿಕೆ, ಉತ್ತಮ ಸ್ಮೃತಿ, ವಿಶೇಷ ಪ್ರತಿಭೆ, ಹೊಸತನ ಮತ್ತು ಒಮ್ಮುಖ ಆಲೋಚನೆ ಅಂತ ಇದೆ. ಸೊ ಆಪ್ಷನ್ ನಂಬರ್ 2 ಇದೆಯಲ್ಲ, ಹೊಸತನ ಮತ್ತು ಸ್ವಂತಿಕೆ ಅಂತ, ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಇನ್ನು ಇದ್ರ ಬಗ್ಗೆ ನಿಮಗೆ ಒಂದಷ್ಟು ವಿವರಣೆಯನ್ನು ಕೊಡೋದಾದರೆ, ಈ ಸೃಜನಶೀಲತೆ ಹೊಂದಿರತಕ್ಕಂಥ ಮಕ್ಕಳು ಕೆಲವು ಲಕ್ಷಣಗಳನ್ನು ಅವರು ಹೊಂದಿರ್ತಾರೆ ಅವರು. ಸೊ ಯಾವ್ಯಾವ ಫೀಚರ್ಸ್ ಬರ್ಬೋದು? ಈಗ ಅವರು ಯಾವಾಗಲೂ ಹೊಸದನ್ನು ಯೋಚನೆ ಮಾಡ್ತಕ್ಕಂಥ ಒಂದು ಯೋಚನೆಯಲ್ಲಿ ಇರ್ತಾರೆ ಅವರು. ಅವರ ಥಾಟ್ಸ್ ಹಂಗಿರುತ್ತೆ ಯಾವಾಗಲೂ. ಅವರು ಮತ್ತು ಭಾವ ಮತ್ತು ಅಭಿವ್ಯಕ್ತಿಯಲ್ಲಿ ಸ್ವಂತಿಕೆಯನ್ನು ಪ್ರದರ್ಶನ ಮಾಡ್ತಾರೆ, ಆಯಿತಾ. ನೆಕ್ಸ್ಟು ಅಂದರೆ ಏನಾದರೂ ಒಪಿನಿಯನ್ ರೈಸ್ ಮಾಡಬೇಕಾದ್ರೆ ಅವರು ಎಲ್ಲೂ ಕೂಡ ಕಾಪಿಯನ್ನು ಮಾಡಲ್ಲ, ಅವರು ಯಾವುದನ್ನು ಕೂಡ ಇಮಿಟೇಟ್ ಮಾಡಲ್ಲ ಅವರು. ಬಟ್ ಹೊಸದಾಗಿ ಏನು ಹೇಳಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಸೊ ಸ್ವತಂತ್ರವಾಗಿ ತೀರ್ಮಾನವನ್ನು ಕೈಗೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅಭಿವ್ಯಕ್ತಿಯಲ್ಲಿ ನಿರರ್ಗಳತೆ ಇರುತ್ತೆ, ವಿನ್ಯಾಸದಲ್ಲಿ ಉತ್ಸಾಹ ಇರುತ್ತೆ, ಇನ್ನು ಬಹುಮುಖ ಚಿಂತನೆ ಇರುತ್ತೆ, ಅಂದರೆ ಮಲ್ಟಿ ವೇಸಲ್ಲಿ ಅವರು ಯೋಚನೆ ಮಾಡ್ತಾರೆ. ಸಮಸ್ಯೆಗಳ ಕಡೆಗೆ ಸಂವೇದನಾಶೀಲತೆ ಇರುತ್ತೆ ಮತ್ತು ಸಡಿಲವಾದಂಥ ಮನೋಭಾವ ಇರುತ್ತೆ. ಇಷ್ಟೆಲ್ಲವೂ ಕೂಡ ಸೃಜನಶೀಲತೆಯ ಮಕ್ಕಳು ಒಂದಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಹೊಂದಿರ್ತಾರೆ, ಆಯಿತಾ. ನೆಕ್ಸ್ಟು
ಸೊ ಕ್ವಶನ್ ನಂಬರ್ 17 ನೋಡೋಣ ಈಗ. ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ. ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿದೆ. ಇದನ್ನು ನೀಡಿದವರು ಯಾರು ಅಂತ. ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಅಂತಕ್ಕಂಥ ಒಂದು ಸಿದ್ಧಾಂತನೂ ಕೂಡ ಒಂದು ಹಂತ ಕೂಡ ಹೌದು. ಇದನ್ನು ಯಾರು ನೀಡಿದ್ದು ಅಂತ ಕೇಳಿದರೆ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಎರಿಕ್ ಎರಿಕ್ಸನ್ ಅಂತ ಒಬ್ಬ ಮನೋವಿಜ್ಞಾನಿ ಹೇಳಿದಂಥ ಒಂದು ಮಾತಿದು. ನೋಡಿ, ಇದ್ರ ಬಗ್ಗೆ ನಿಮಗೆ ವಿವರಣೆ ಕೊಡೋದಾದರೆ, ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಹಾಗೂ ಮನೋಸಾಮಾಜಿಕ ವಿಕಸನ 2ನೇ ಹಂತವಾಗಿದೆ. ಸೊ ಇದು ಯಾವುದೇ ಒಂದು ಮಗುವಿನ 2ನೇ ವರ್ಷದಲ್ಲಿ ಆರಂಭ ಆಗುತ್ತೆ. ನೋಡಿ, ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಅಂತಕ್ಕಂಥದ್ದು ಪ್ರತಿಯೊಂದು ಮಗುವಿನ ಅವರು 2nd ಇಯರ್ಗೆ ಬಂದಾಗ, 2ನೇ ವರ್ಷಕ್ಕೆ ಬಂದಾಗ ಅಲ್ಲಿ ಆರಂಭ ಆಗ್ತಕ್ಕಂಥ ಒಂದು ಸ್ಟೇಜ್ ಇದು. ಸೊ ಈ ಹಂತದಲ್ಲಿ ಶಿಶು ಸ್ವತಂತ್ರತೆಯ ಭಾವನೆ ಮತ್ತು ನಾಚಿಕೆ, ಸಂಶಯ ಹಾಗೂ ವಿಫಲತೆಯ ಭಾವನೆಗಳ ನಡುವಿನ ದ್ವಂದ್ವವನ್ನು ಪರಿಹರಿಸಿಕೊಳ್ಳಬೇಕಾಗುತ್ತದೆ. ಸೊ ಈ ಹಂತವನ್ನು ಫಾರ್ ದ ವೆರಿ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡೋದು ಎರಿಕ್ ಎರಿಕ್ಸನ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ. ನೋಡಿ, ಯಾವುದೇ ಒಂದು ಮಗುವಿನ 2ನೇ ವರ್ಷದಲ್ಲಿ ಆರಂಭ ಆಗ್ತಕ್ಕಂಥ ಒಂದು ಹಂತ ಇದು. ಯಾವುದು? ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಅಂತ. ಅದನ್ನು ಕೇಳ್ಬೋದು. ಮಗುವಿನ 2ನೇ ವರ್ಷದಲ್ಲಿ ಆರಂಭ ಆಗ್ತಕ್ಕಂಥ ಹಂತ ಯಾವುದು ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದನ್ನು ವಿವರಣೆ ಕೊಡಬೇಕಾದ್ರೆ ಒಂಚೂರು ಸೆನ್ಸಿಟಿವ್ ಆಗಿ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಕ್ವಶನ್ಸನ್ನು ಹೇಗೆ ಯಾವೆಲ್ಲ ರೀತಿಯಲ್ಲಿ ಕೇಳ್ಬೋದು ಹೇಳಲಿಕ್ಕಾಗಲ್ಲ. ಸೊ ನಾವು ಪ್ರಿಪ್ರೇಷನ್ಸನ್ನು ಭಾಳ ಸೂಕ್ಷ್ಮವಾಗಿ ನಾವು ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 71. ವಿದ್ಯಾರ್ಥಿಗಳ ವೈಯಕ್ತಿಕ ವಿಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕನಾದವನು ಏನು ಮಾಡಬೇಕು ಅಂತ. ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳು ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದೊಂದು ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಇದ್ದೇ ಇರುತ್ತೆ. ಅದನ್ನು ಸರಿದೂಗಿಸಬೇಕಾದ್ರೆ ಆಸ್ ಅ ಟೀಚರ್ ಆಗಿ ಅವ್ನು ಏನು ಮಾಡಬೇಕಂತ ಕ್ಲಾಸ್ ರೂಮಲ್ಲಿ ಇಲ್ಲಿ. ಆ್ಯಂಡ್ ವಿ ವಿಲ್ ಸಿ ಅ 4 ಆಪ್ಷನ್ ಆಫ್ ದಿಸ್ ಕ್ವಶನ್. ದ ವೆರಿ ಫಸ್ಟ್ ಆಪ್ಷನ್ ಇಸ್ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು. ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಬೇಕು. ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವಿಂಗಡಿಸಿ ಬೋಧಿಸಬೇಕು. ಕೊನೆಯದು ಬಂದು 1 ಮತ್ತು 2 ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ 1 ಮತ್ತು 2 ಏನಪ್ಪ ಅಂದರೆ ಮೊದಲನೇ ಆಪ್ಷನ್ ಮತ್ತು 2ನೇ ಆಪ್ಷನ್ನು ಸರಿಯಾದಂಥ ಆನ್ಸರ್ ಅಂತ ಅರ್ಥ ಅಷ್ಟೇ ಅವ್ರಿಗೆ, ಇನ್ನೇನು ಇಲ್ಲ ಅಲ್ಲಿ. ಸೊ ದ ಆನ್ಸರ್ ಇಸ್ ಆಪ್ಷನ್ ನಂಬರ್ 4 ಇದೆಯಲ್ಲ. ವೈಯಕ್ತಿಕ ಭಿನ್ನತೆಯನ್ನು ಸರಿದೂಗಿಸಬೇಕು ಅಂದರೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಸೊ ಮತ್ತೊಂದು, ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ಶಿಕ್ಷಕ ತನ್ನ ಬೋಧನಾ ಕೌಶಲ್ಯಗಳನ್ನು ಇಲ್ಲಿ ಹೊಂದಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವೆರಡೂ ಕೂಡ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಆಗುತ್ತೆ. ನೋಡಿ, ಇಲ್ಲಿ ತರಗತಿಯಲ್ಲಿ ಶಿಕ್ಷಕನು ಪ್ರತಿಯೊಂದು ಮಗುವಿನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ನಿರ್ವಹಿಸಬೇಕು. ಮತ್ತು ತರಗತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿನ ಸಾಮರ್ಥ್ಯಕ್ಕೆ ಪೂರಕವಾಗ್ತಕ್ಕಂತೆ ಆತ ಬೋಧನಾ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಳ್ಬೇಕು. ಅದು ಒಬ್ಬ ಶಿಕ್ಷಕನ ಆದ್ಯ ಕರ್ತವ್ಯ ಆಗಿರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಕ್ಕಳ ಇಂಡಿವಿಜುವಲ್ ಡಿಫ್ರೆನ್ಸನ್ನು ರೂಪಿಸ್ಕೊಳ್ಳಿಕ್ಕೆ, ಸರಿ ಹೊಂದಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅದು, ಆಯಿತಾ. ಸೊ ನೆಕ್ಸ್ಟು, ಕೆಳಕಂಡ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿಯಲ್ಲ ಅಂತ ಕೇಳಿದರೆ, ನಾವು FA ಅಂತ ನೀವೇನು ಕರೀತೀರ ನೀವು, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ. ಸೊ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿಯಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ. ನೋಡಿ, ಯಾವುದು ಬಹು ಆಯ್ಕೆ ಪ್ರಶ್ನೆಗಳು, ಮೌಖಿಕ ಪರೀಕ್ಷೆಗಳು, ಪ್ರಾಜೆಕ್ಟ್ಗಳು ಮತ್ತು ಸಂಭಾಷಣೆ ಕೌಶಲ ಅಂತ ಇದೆ ಇಲ್ಲಿ 72ನೇದು. ನೋಡಿ, ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು. ಸಂಭಾಷಣೆ ಕೌಶಲ ಅಂತ ಇದೆಯಲ್ಲ, ಈ ಕಮ್ಯುನಿಕೇಷನ್ ಸ್ಕಿಲ್ ಅಂತೂ ಇಲ್ಲಿ ಎಲ್ಲೂ ಬರೋದೇ ಇಲ್ಲ. ಯಾವುದರಲ್ಲಿ FAನಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟಲ್ಲಿ ಇವೆಲ್ಲ ನಾವು ಯೂಸೇ ಮಾಡಲ್ಲ. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಓರಲ್ ಕ್ವಶನ್ಸ್ ಇರುತ್ತೆ, ಮತ್ತು ಪ್ರಾಜೆಕ್ಟ್ ಕೊಡ್ತೀವಿ ಮಕ್ಕಳಿಗೆ. ಅವೆಲ್ಲವೂ ಕೂಡ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಬಂದೇ ಬರುತ್ತೆ. ಈ ಸಂಭಾಷಣೆ ಕೌಶಲ ಅಂತಕ್ಕಂಥದ್ದು ಬೇರೆದಕ್ಕೆ ಬರುತ್ತೆ, ಇಲ್ಲಿ ಯಾವುದೂ ಬರಲ್ಲ ಇಲ್ಲಿ, ಆಯಿತಾ. ಸೊ ಹಾಗಾಗಿ ಸಂಭಾಷಣೆ ಕೌಶಲ ಅಂತಕ್ಕಂಥದ್ದು ಇಲ್ಲಿ ಅದೊಂದನ್ನು ಬಿಟ್ಟು ಉಳಿದ ಎಲ್ಲವೂ ಕೂಡ ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷಾ ಪದ್ಧತಿಯಲ್ಲಿ ಅಳವಡಿಸ್ಕೊಂಡು ಮಗುವಿನ ಕಲಿಕೆಯನ್ನು ಮೌಲ್ಯ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಸಹಾಯ ಆಗುತ್ತೆ, ಆಯಿತಾ. ಯಾಕಂದರೆ ಸಂಭಾಷಣೆ ಕೌಶಲ್ಯವನ್ನು ನಾವು ಯಾಕೆ ಇಲ್ಲಿ ಬಳಸ್ಕೊಳ್ಳಲ್ಲ ಅಂದರೆ ಇದು ಪರೀಕ್ಷೆಯಲ್ಲಿ ಬಳಸ್ತಕ್ಕಂಥ ಒಂದು ಸಾಧನ ಅಲ್ಲ. ಹಾಗಾಗಿ ಸಂಭಾಷಣೆ ಕೌಶಲ್ಯ ಈ ಒಂದು ಪ್ರಶ್ನೆಗೆ ಉತ್ತರ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 73 ನೋಡೋಣ ಈಗ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಅಂತ ಇದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಕಲಿಸಬೇಕು ಅಂತ. ಉನ್ನತ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂರಿಸಿ, ಕೆಳಹಂತದ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂರಿಸಿ ಅವರ ಅನುಕೂಲಗಳಿಗೆ ಅನುಗುಣವಾಗಿ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಅಂತ ಇದೆ ಇಲ್ಲಿ. ಸೊ 73ನೇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ 73rd ಕ್ವಶನ್. ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಅಂತ. ಏಕೆಂದರೆ ಇವ್ರನ್ನ ತುಂಬ ಪ್ರತ್ಯೇಕವಾಗಿ ಕೂಡ ಕೂರಿಸ್ಕೊಂಡು ಇವರಿಗೆ ಬೋಧನೆ ಮಾಡಲಿಕ್ಕಾಗಲ್ಲ. ಅಂದರೆ ವಿಶೇಷವಾದ ಒತ್ತನ್ನು ಮತ್ತು ವಿಶೇಷವಾದ ಕಾಳಜಿಯನ್ನು ಕೊಟ್ಬಿಟ್ಟು ಅವರಿಗೆ ಕ್ಲಾಸನ್ನು ಮಾಡ್ಬೋದು. ಅದನ್ನೇ ಇಲ್ಲಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳ ಜೊತೆಗೆ ಅವರಿಗೆ ಇಲ್ಲಿ ಕಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಒಬ್ಬ ಶಿಕ್ಷಕನಾದವನು ಇಲ್ಲಿ ಅದನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು, ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ಅಂತ ಹೇಳಿದ್ದಾರೆ. ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು.
ಏನಕ್ಕೆ? ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣವನ್ನು ಪತ್ತೆ ಹಚ್ಚಲಿಕ್ಕೆ, ಆರೋಗ್ಯ ಸಮಸ್ಯೆಗಳಿಗೆ ಕಾರಣವನ್ನು ಗುರುತಿಸಲಿಕ್ಕೆ, ವರ್ತನಾ ಸಮಸ್ಯೆಗಳಿಗೆ ಕಾರಣವನ್ನು ಪತ್ತೆ ಹಚ್ಚಲಿಕ್ಕೆ, ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಗುರುತಿಸಲಿಕ್ಕೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ 74ಗೆ ದ ಆಪ್ಷನ್ ನಂಬರ್ ಎ ಇದೆಯಲ್ಲ, ಮೊದಲನೇದು ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣವನ್ನು ಪತ್ತೆ ಹಚ್ಚಲಿಕ್ಕೆ ಯೂಶಲಿ ಈ ನೈದಾನಿಕ ಪರೀಕ್ಷೆಗಳನ್ನ ಶಾಲೆಯಲ್ಲಿ ಬಳಸುವುದು ಇಲ್ಲಿ ಬಹುತೇಕ ಸರ್ವೇ ಸಾಮಾನ್ಯ. ಇದು ಈ ನೈದಾನಿಕ ಎಕ್ಸಾಮ್ಸನ್ನೇ ಬಳಸುವುದಂಥದ್ದು. ಕೆಲವೊಂದು ಎಜುಕೇಷನ್ಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಅಲ್ಲ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಈ ನೈದಾನಿಕ ಪರೀಕ್ಷೆಯನ್ನು ಇಲ್ಲಿ ಬಳಸೋದು ಅಂತ. ಆಯಿತಾ? ಸೊ ಕ್ವಿಕ್ಕಾಗಿ ನೋಡೋಣ ಈಗ ನೈದಾನಿಕ ಪರೀಕ್ಷೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಿಮಗೆ ತಿಳಿಸೋದಾದರೆ, ಶಿಕ್ಷಕರು ತಮ್ಮ ತರಗತಿ ಬೋಧನೆಯಲ್ಲಿ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿರತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಮತ್ತು ಕಲಿಕಾ ದೋಷಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸಿಕೊಳ್ತಕ್ಕಂಥ ಒಂದು ರೀತಿಯ ಪರೀಕ್ಷೆಯೇ ಇದೊಂದು ನೈದಾನಿಕ ಪರೀಕ್ಷೆ. ಇದು ಶಿಕ್ಷಕ ಮಾತ್ರ ಬಳಸ್ತಕ್ಕಂಥ ಪರೀಕ್ಷಾ ಸಾಧ್ಯವಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಇದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 75, ಅಂಗವಿಕಲ ಮಕ್ಕಳಿಗಾಗಿ ಇರತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೀಗೂ ಕರೆಯುವರು ಅಂತ. ನೋಡಿ ಏನಂತ ಕರೀತಾರೆ ಅದನ್ನು? ಅಂಗವಿಕಲ ಮಕ್ಕಳಿಗಾಗಿ ಇರತಕ್ಕಂಥ ಕಾರ್ಯಕ್ರಮಗಳನ್ನು ದಟ್ ಈಸ್ ವಿಶೇಷ ಶಿಕ್ಷಣ, ಸ್ಪೆಷಲ್ ಎಜುಕೇಷನ್ ಅಂತ ಹೇಳುವಂಥದ್ದು. ನೋಡಿ ಇಲ್ಲಿ ಅಂಗವಿಕಲತೆ ಅಂತಕ್ಕಂಥ ಪದವನ್ನು ಯಾರು ಹುಟ್ಟಿನಿಂದಲೇ ಅಥವಾ ಹುಟ್ಟಿದ ನಂತರದಲ್ಲಿ ಕೆಲವು ಕಾರಣಗಳಿಂದಾಗಿ ದೈಹಿಕ ಅಂಗವಿಕಲರಾಗಿರ್ತಾರೆ. ಪಾಪ ಯಾರು ಅಂದ್ಕೊಂಡಿರಲ್ಲ ಹಿಂಗಾಗುತ್ತೆ ಅಂತ. ಬಟ್ ಕೆಲವು ಸಮಸ್ಯೆಗಳಿಂದಾಗಿ ನ್ಯೂನತೆಗಳು ಅದು ಬಂದ್ಬಿಡುತ್ತೆ ಅದು. ಸೊ ಕೆಲವು ಮನೋವಿಜ್ಞಾನಿಗಳು ಶಿಕ್ಷಣ ಸೃಷ್ಟಿಯಿಂದ ಚರ್ಚೆಯ ಉದ್ದೇಶಕ್ಕಾಗಿ ನಿಶ್ಚಿತ ದೈಹಿಕ ಅಂಗವಿಕಲ ಮಕ್ಕಳನ್ನು ತೆಗೆದುಕೊಳ್ತಾರೆ. ಸೊ ಅವ್ರು ಯಾರಪ್ಪ ಅಂದರೆ ಕಿವುಡರಾಗಿರ್ಬೋದು, ಕುಂಟರಾಗಿರ್ಬೋದು, ಮತ್ತು ಕಣ್ಣು ಐ ಥಿಂಕ್ ಸರಿಯಾದ ರೀತಿಯಲ್ಲಿ ಕಾಣದಿರತಕ್ಕಂಥ ವ್ಯಕ್ತಿಗಳಾಗೋದು, ಒಂದೊಂದು ಸಲ ಐ ಥಿಂಕ್ ವಿಷನ್ ಅಂತಕ್ಕಂಥದ್ದು ನೀಟಾಗಿ ಅಪಿಯರ್ ಆಗದಿರತಕ್ಕಂಥ ಒಂದಷ್ಟು ಮಕ್ಕಳಾಗಿರ್ಬೋದು, ಅಥವಾ ಕೆಲವು ಆರೋಗ್ಯದ ಮತ್ತು ಡಿಸೀಸಿಂದ ಬಳಲ್ತಕ್ಕಂಥ ಮಕ್ಕಳಾಗಿರ್ಬೋದು. ಅವೆಲ್ಲವನ್ನು ಇಲ್ಲಿ ತಗೋತಾರೆ ಇಲ್ಲಿ ಸ್ಪೆಷಲ್ ಎಜುಕೇಷನ್ನಲ್ಲಿ. ಆಯಿತಾ? ಸೊ ನೆಕ್ಸ್ಟು ಕ್ವಶನ್ ನಂಬರ್ 76 ನೋಡೋಣ ಈಗ ಯಾವ ಪ್ರಶ್ನೆ ಇದೆ, ಯಾವ ಸರಿಯಾದಂಥ ಉತ್ತರ ಅಂತ. ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಮರಿಯಾ ಮಾಂಟೆಸರಿ ಮಾಡಿರ್ತಕ್ಕಂಥ ಸಾಧನೆಯ ಮೇಲೆ ಪ್ರಭಾವ ಬೀರಿದವರು ಅಂತ. ಭಾಳ ಈಸಿ ಇದೆ ಕ್ವಶನ್ನು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕುರಿತು ಮರಿಯಾ ಮಾಂಟೆಸರಿ ಮಾಡಿರ್ತಕ್ಕಂಥ ಸಾಧನೆಯ ಮೇಲೆ ಪ್ರಭಾವ ಬೀರಿದವರು ಯಾರಪ್ಪ ಅಂದರೆ ಪ್ರೊಬೆಲ್. ಯಾಕಪ್ಪ ಸರಿಯಾದಂಥ ಆನ್ಸರ್ ಅಂದರೆ ನೋಡಿ ಇಲ್ಲಿ ಈ ಪ್ರೊಬೆಲ್ ಅಂತಕ್ಕಂಥವ್ರು ಒಬ್ಬ ಶಿಕ್ಷಣ ತಜ್ಞ. ಇವರು ಪೂರ್ವ ಪ್ರಾಥಮಿಕ ಶಿಕ್ಷಣ ಹಂತಕ್ಕೆ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಹಾಗಾಗಿ ಇದಕ್ಕೆ ಪ್ರೊಬೆಲ್ಲು ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 77 ನೋಡೋಣ. ಈಗಲ್ಲಿ ತನ್ನ ತಮ್ಮ ಅಥವಾ ತಂಗಿಯ ಬಗ್ಗೆ ಮಾತ್ಸರ್ಯ ಹೊಂದಿರತಕ್ಕಂಥ ಹಿರಿಯ ಮಗು. ತನ್ನ ತಮ್ಮ ಅಥವಾ ತಂಗಿಯ ಬಗ್ಗೆ ಮಾತ್ಸರ್ಯವನ್ನು ಹೊಂದಿರತಕ್ಕಂಥ ಹಿರಿಯ ಮಗು ತನ್ನ ತಂದೆ ತಾಯಿಗಳ ಗಮನ ಸೆಳೆಯಲು ಬೆರಳು ಚೀಪುವುದು, ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ. ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರವು ಸೊ ಏನಾಗುತ್ತೆ? ಪ್ರತಿಗಮನ, ಬ್ರ್ಯಾಕೆಟಲ್ಲಿ ಪಲಾಯನ ಅಂತ ಕೊಟ್ಟಿದ್ದಾರೆ. ಆಯಿತಾ? ಸೊ ದಟ್ ಈಸ್ ದ ಆನ್ಸರ್ ಈಸ್ ಪ್ರತಿಗಮನ ಅಥವಾ ಪಲಾಯನ ಅಂತ. ನೋಡಿ ಇನ್ನೊಂದು ಸಲ ಪ್ರಶ್ನೆಯನ್ನು ಓದ್ಬಿಟ್ಟಾಗ ನಿಮಗೆ ಭಾಳ ಈಸಿಯಾಗಿ ಗೊತ್ತಾಗ್ಬಿಡ್ತೇ ಅದು. ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರ್ಯ ಹೊಂದಿರತಕ್ಕಂಥ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚೀಪುವುದು, ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಸೊ ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತಲೇ ಇರುತ್ತದೆ. ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರವು ಅಂತ ಇದೆ ಇಲ್ಲಿ. ಅಂದರೆ ಐ ಥಿಂಕ್ ಪಲಾಯನವಾದ ಇದು. ಆಯಿತಾ? ತಂದೆ ತಾಯಿಗಳ ಗಮನ ಸೆಳೆಯಲಿಕ್ಕೆ ಮಾಡ್ತಕ್ಕಂಥ ಒಂದು ರಕ್ಷಣಾ ತಂತ್ರ ಇದು. ಅದನ್ನು ಇಲ್ಲಿ ಪ್ರತಿಗಮನ ಅಥವಾ ಪಲಾಯನವಾದ ಅಂತ ಕರೆಯೋದುಂಟು ಇಲ್ಲಿ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 78 ನೋಡೋಣ. ಇಲ್ಲಿ ಒಂದು ಮಗು 16 ಮತ್ತು 61 ನಡುವೆ ಬಿ ಮತ್ತು ಡಿ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತೆ ಅಂತ. ಆ ಮಗುವಿನಲ್ಲಿರ್ತಕ್ಕಂಥ ಬಹುದಾದ ನ್ಯೂನತೆ ಅಥವಾ ದೋಷ ಯಾವುದು ಅಂತ. ಒಂದು ಮಗು 16 ಮತ್ತು 61 ನಡುವೆ ಬಿ ಮತ್ತು ಡಿ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತೆ ಅಂತ. ಅಂದರೆ ಅಂಕಿಅಂಶಗಳಲ್ಲಿ ಇರ್ತಕ್ಕಂಥ ಒಂದು ನ್ಯೂನತೆ ಇದು, ಒಂದು ಗೊಂದಲಕ್ಕೆ ಒಳಗಾಗುತ್ತೆ ಅಂತ ಮಗು. ಸೊ ಏನು ಸಮಸ್ಯೆ ಆಗಿದೆ ಅಂತ ಅದಕ್ಕೆ ಆಗ ಕಲಿಕಾ ನ್ಯೂನತೆ ಸರಿನಾ? ಅದು ದೈಹಿಕ ನ್ಯೂನತೆನೋ, ದೃಷ್ಟಿ ನ್ಯೂನತೆನೋ, ಮಾನಸಿಕ ನ್ಯೂನತೆನೋ? ಭಾಳ ಈಸಿಯಾಗಿ ಹೇಳ್ಬೋದು. ಅಂಕಿಅಂಶಗಳ ಸಮಸ್ಯೆ ಆಯಿತು ಅಂದರೆ ಮಗುವಿಗೆ 100% ಅದು ಕಲಿಕಾ ನ್ಯೂನತೆ ಆಗುತ್ತೆ. ದೃಷ್ಟಿ ಆಗಲಿ, ದೈಹಿಕ ನ್ಯೂನತೆ ಆಗಲಿ, ಮಾನಸಿಕ ನ್ಯೂನತೆ ಬರಲ್ಲ. ಇವೆಲ್ಲವೂ ಕೂಡ ಭಾವನೆಗಳಿಗೆ ಸಂಬಂಧಪಟ್ಟಂಥ ನ್ಯೂನತೆ ಬಂದು ಅದು ಮಾನಸಿಕ ನ್ಯೂನತೆ ಆಗುತ್ತೆ. ವಿಕಲತೆ ಅಂತೀವಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ದೈಹಿಕ ಅಂದರೆ ದಟ್ ಈಸ್ ಏನಾದರೂ ಫಿಸಿಕಲಿ ಡಿಸೀಸ್ಗಳಿದ್ದರೆ ಅಥವಾ ಫಿಸಿಕಲಿ ಮಕ್ಕಳಿಗೆ ಸಮಸ್ಯೆಗಳಾದಾಗ ಅದು ಅಲ್ಲಿಗೆ ಬರುತ್ತೆ. ಇನ್ನು ದೃಷ್ಟಿ ಬಂದುಬಿಟ್ರೆ ಅದು ವಿಷನಿಗೆ ಬರುತ್ತೆ. ಸೊ ಕಣ್ಣಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಕ್ರಿಯೆಗಳಿಗೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಅಂಕಿಅಂಶಗಳು ಮತ್ತು ನೋಡಿ ಇಲ್ಲಿ ಆಲ್ಫಾಬೆಟ್ಗೆ ಸಂಬಂಧಪಟ್ಟ ಸಮಸ್ಯೆ ಅಂದರೆ 100% ಅದು ಕಲಿಕಾ ನ್ಯೂನತೆ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 79 ನೋಡೋಣ. ಈಗ ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು ಅಂತ. ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು ಆರೋಗ್ಯ, ಪ್ರೇರಣೆ, ಕಲಿಯಬೇಕೆಂಬ ಹಂಬಲ, ಮೇಲಿನ ಎಲ್ಲವೂ ಅಂತಿದೆ. ತುಂಬ ಜನ ಮೇಲಿನ ಎಲ್ಲವೂ ಅದೇ ತಪ್ಪು ಅಂದ್ಬಿಟ್ಟು ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ತಾರೆ. ಆ್ಯಕ್ಚುಲಿ ಕೆಲವೊಂದು ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಕೆಲವೊಂದು ಪ್ರಶ್ನೆಗಳಿಗೆ
ಕೊಟ್ಟಿರ್ತಕ್ಕಂಥ ಎಲ್ಲ ಆಯ್ಕೆಗಳು ಸರಿ ಇರುತ್ತೆ, ಅದನ್ನು ಕೊನೆಯಲ್ಲಿ ಮೇಲಿನ ಎಲ್ಲವೂ ಅಂತಕ್ಕಂಥ ಆಯ್ಕೆಯನ್ನು ಅವರು ಕೋಟ್ ಮಾಡಿ ಹೇಳಿರ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಮೇಲಿನ ಎಲ್ಲವೂ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ಸರಿಯಾದಂಥ ಆನ್ಸರ್ ಆಗುತ್ತೆ. ಯಾಕೆಂದರೆ ಒಂದು ಪರಿಣಾಮಕಾರಿ ಕಲಿಕೆಗೆ ಬೇಕಾದಂಥ ಅಂಶಗಳು ಆರೋಗ್ಯನೂ ಇರಬೇಕು, ಮೋಟಿವೇಶನ್ ಇರಬೇಕು, ಕಲಿಬೇಕು ಅಂತಕ್ಕಂಥ ಹಂಬಲ ಇರಬೇಕು, ಉತ್ಸಾಹ ಇರಬೇಕು. ಅವೆಲ್ಲ ಇದ್ರೇ ಕಲಿಕೆ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯ ಆಗೋದು. ಆಯಿತಾ? ಸೊ ನೆಕ್ಸ್ಟು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಹೀಗೂ ಕರೆಯುವರು ಅಂತ ಇದೆ ಇಲ್ಲಿ. ಜ್ಞಾನಾತ್ಮಕ ಬೆಳವಣಿಗೆಯನ್ನು ಹೀಗೂ ಕರೆಯುವರು. ಸಂವೇಗಾತ್ಮಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ, ನೈತಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಬೆಳವಣಿಗೆ ಅಂತ ಇದೆ. ಸೊ 80ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜ್ಞಾನಾತ್ಮಕ ಬೆಳವಣಿಗೆಯನ್ನು ಇಲ್ಲಿ ಬೌದ್ಧಿಕ ಬೆಳವಣಿಗೆ ಅಂತಲೂ ಕೂಡ ಇಲ್ಲಿ ಕರೆಯುವುದು. ಸಹಜವಾಗಿ ಬೌದ್ಧಿಕ ಬೆಳವಣಿಗೆ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಇಲ್ಲಿ ಏನಕ್ಕೆ ಅಂದರೆ ಯಾವುದೇ ಒಂದು ಮಗುವಿನಲ್ಲಿ ಉಂಟಾಗ್ತಕ್ಕಂಥ ಪರಿಮಾಣಾತ್ಮಕ ಬದಲಾವಣೆಯನ್ನು ಬೆಳವಣಿಗೆ ಅಂತ ಕರಿತೀವಿ ನಾವು. ಅರ್ಥ ಆಯಿತು ನಿಮಗೆ? ಯಾವುದೇ ಒಂದು ಮಗುವಿನಲ್ಲಿ ಉಂಟಾಗ್ತಕ್ಕಂಥ ಪರಿಮಾಣಾತ್ಮಕವಾದಂಥ ಒಂದು ಬೆಳವಣಿಗೆ ಏನಿದೆ ಅದನ್ನು ಇಲ್ಲಿ ಬೌದ್ಧಿಕ ಬೆಳವಣಿಗೆ ಅಂತ ಕರೆಯುವಂಥದ್ದು. ಹಾಗಾಗಿ ದೈಹಿಕ ಬೆಳವಣಿಗೆಯ ಮುಖಾಂತರವಾಗಿ ಸುತ್ತಮುತ್ತಲಿನ ಪರಿಸರದಿಂದ ಪಡೆದುಕೊಳ್ತಕ್ಕಂಥ ಅನುಭವವನ್ನು ಬೌದ್ಧಿಕವಾಗಿ ವೃದ್ಧಿಗೊಳ್ಳುತ್ತದೆ ಎಂಬುದನ್ನು ತಿಳಿಯಬಹುದಾಗಿದೆ. ಹಾಗಾಗಿ ನಾವು ಈ ಜ್ಞಾನಾತ್ಮಕ ಬೆಳವಣಿಗೆಯನ್ನು ಬೌದ್ಧಿಕ ಬೆಳವಣಿಗೆ ಅಂತಲೂ ಕೂಡ ಇಲ್ಲಿ ಹೇಳೋದು ಸಹಜವಾಗಿ ಇದನ್ನು ಹೇಳ್ತಾರೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 81 ನೋಡೋಣ ಈಗ. ಆ್ಯಂಡ್ ವಿಚ್ ಇಸ್ ದ ಕ್ವಶನ್. ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳು ಅಂತ ಇದೆ. ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳು. ನೋಡಿ, ಯಾವುದಾದ್ರು ಒಬ್ಬ ವ್ಯಕ್ತಿ ಬುದ್ಧಿವಂತನಾಗಿರ್ತಾನೆ, ಬಟ್ ಆದರೂ ಕೂಡ ಕಲಿಕೆಯಲ್ಲಿ ಅವನು ತುಂಬ ಡಲ್ ಇರ್ತಾನೆ ಅವನು. ಸೊ ಅಂಥ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಶಿಕ್ಷಕನಾದವನು ಏನನ್ನು ಇಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ, ಆತನಿಗೆ ಹೆಚ್ಚು ಓದುವ ಕೆಲಸ ಕೊಟ್ಟು ಶ್ರಮಪಟ್ಟು ಓದುವಂತೆ ಮಾಡುವುದು, ಆತನಿಗೆ ವೈಯಕ್ತಿಕ ಗಮನ ನೀಡುವುದು ಮತ್ತು ವಿಶೇಷ ಬೋಧನೆ ಆರಂಭ ಮಾಡುವುದು, ಆತನ ಕಳಪೆ ಸಾಧನೆಗೆ ಕಾರಣವನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವುದು, ಆತನಿಗೆ ಮನೆ ಪಾಠ ವ್ಯವಸ್ಥೆ ಮಾಡುವಂತೆ ಪೋಷಕರಿಗೆ ಹೇಳುವುದು. 1, 2, 4 ಯಾವುದು ಸರಿ ಇಲ್ಲ. ನೋಡಿ, ಇಲ್ಲಿ ಆಪ್ಷನ್ ನಂಬರ್ 3 ಇದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಒಬ್ಬ ಬುದ್ಧಿವಂತನಾದವನು ಸಡನ್ಲಿ ಪಾಪ ಅವನು ಕಲಿಕೆಯಲ್ಲಿ ಕಡಿಮೆ ಆಗ್ತಾನೆ ಅಂದರೆ ಮೊದಲು ಅವನಿಗೆ ಎಲ್ಲಿ ಅವ್ನು ಫೇಲ್ಯೂರ್ ಆಗಲಿಕ್ಕೆ ಇರ್ತಕ್ಕಂಥ ರೀಸನ್ಸು, ಆ ಕಾರಣವನ್ನು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಬಿಟ್ಟು ಏನು ಮಾಡಬೇಕು, ಇಮಿಡಿಯೇಟ್ ಅವನಿಗೆ ಪರಿಹಾರ ಬೋಧನೆಯನ್ನು ಮಾಡಬೇಕು, ರೆಮಿಡಿಯಲ್ ಟೀಚಿಂಗ್. ಅವಾಗ ಏನಾಗುತ್ತೆ, ಅವ್ನು ಟೇಕ್ ಆಫ್ ಮಾಡಲಿಕ್ಕೆ ಮತ್ತೆ ಮರಳಿ ಅದೇ ಸ್ಥಿತಿಗೆ ತರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದನ್ನು ಬಿಟ್ಬಿಟ್ಟು ನಾವು ಜಾಸ್ತಿ ವರ್ಕ್ ಮಾಡಿಸೋದು, ಪೇರೆಂಟ್ಸ್ಗೆ ಹೇಳೋದು ಮನೇಲಿ ವರ್ಕ್ ಮಾಡಿಸಿ ಅಂತ, ಮತ್ತೊಂದು ಮಾಡಿಸಿ ಅಂತ ಹೇಳೋದು, ಇವೆಲ್ಲವೂ ಕೂಡ ಯಾವುದು ವರ್ಕೌಟ್ ಆಗಲ್ಲ. ಅಂದರೆ ಆತನ ಕಳಪೆ ಸಾಧನೆಗೆ ಏನು ಕಾರಣ ಅದನ್ನು ಪತ್ತೆ ಹಚ್ಬಿಟ್ಟು ಬೇಕಾದಂಥ ಪರಿಹಾರ ಬೋಧನೆಯನ್ನು ಮಾಡಿದ್ರೆ ಅವನು ಮರಳಿ ಅದೇ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅದು. ಸೊ ಆಯಿತಾ? ಸೊ ಕ್ವಶನ್ ನಂಬರ್ 82. ವಿಕಾಸದ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯ ಮಾಡಿದರು. ವಿಕಾಸದ ಕಾರ್ಯಗಳು ಅಂತಕ್ಕಂಥ ಪರಿಕಲ್ಪನೆಯನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಮೊದಲು? ಸೊ ಎಲಿಜಬೆತ್ ಹಾರ್ಲಾಕ್, ರಾಬರ್ಟ್ ಹ್ಯಾವಿಂಗಸ್ಟ್, ಕಾರ್ಲ್ ರೋಜರ್ಸ್, ಕಾರ್ಲ್ ಯಂಗ್ ಅಂತ ಇದೆ. ದ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 ಇದೆಯಲ್ಲ, ದಟ್ ಈಸ್ ರಾಬರ್ಟ್ ಹ್ಯಾವಿಂಗಟ್ಸ್ ಅಂತ. ಸೊ ಅವರು ಫಾರ್ ದ ವೆರಿ ಫಸ್ಟ್ ಟೈಮು ವಿಕಾಸದ ಕಾರ್ಯಗಳ ಪರಿಕಲ್ಪನೆಯನ್ನು ಅವರು ಪರಿಚಯ ಮಾಡ್ತಾರೆ. ಅಂದರೆ ಏನದು, ಯಾವುದೋ ಒಬ್ಬ ವ್ಯಕ್ತಿ ತನ್ನ ಪ್ರತಿಯೊಂದು ವಯೋಮಾನದಲ್ಲೂ ಕೂಡ ತನ್ನಲ್ಲಾಗ್ತಕ್ಕಂಥ ಕೆಲವು ವಿಶಿಷ್ಟ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳು ಮತ್ತು ಪರಿಸರದ ಸ್ಥಿತಿಗಳು ಮತ್ತು ಸಾಮಾಜಿಕ ಅಭಿವ್ಯಕ್ತಿಗಳಿಗೆ ಹೊಂದಿಕೊಂಡು ತನ್ನ ಜೀವನವನ್ನು ಸಾಗಿಸಲೇಬೇಕು ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅವನು ಹೊಂದಿರುತ್ತಾನೆ, ಅಥವಾ ಒಂದು ಸಮಾಜ ಅಂತಕ್ಕಂಥದ್ದು ಅದನ್ನು ಇಲ್ಲಿ ಬಯಸ್ತಾ ಇರುತ್ತೆ. ಹಾಗಾಗಿ ವಿಕಾಸದ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಥರನಾಗಿ ಸಮಾಜದ ಕೆಲವೊಂದು ನಿರೀಕ್ಷಣೆಗಳು ಇದ್ದೇ ಇರುತ್ತೆ. ಸೊ ಇವುಗಳನ್ನು ಹ್ಯಾವಿಂಗಸ್ಟ್ ಬಂದ್ಬಿಟ್ಟು ವಿಕಾಸದ ಕಾರ್ಯಗಳು ಅಂತ ಇಲ್ಲಿ ಹೇಳಿರುವಂಥದ್ದು. ಆಯಿತಾ? ಹಾಗಾಗಿ ಅವರೇ ಫಸ್ಟ್ ಟೈಮು ಈ ಒಂದು ವಿಕಾಸದ ಕಾರ್ಯಗಳನ್ನು ಸೊ ಇಲ್ಲಿ ಪರಿಚಯ ಮಾಡಿರುವಂಥದ್ದು. ನೆಕ್ಸ್ಟು ಕ್ವಶನ್ ನಂಬರ್ 83. ಡೇನಿಯಲ್ ಗೋಲ್ಮೆನ್ ಈ ಪರಿಕಲ್ಪನೆಯನ್ನು ಪ್ರಸಿದ್ಧಗೊಳಿಸಿದನು. ನೋಡಿ, ಡೇನಿಯಲ್ ಗೋಲ್ಮೆನ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಯಾವ ಪರಿಕಲ್ಪನೆಯನ್ನು ಫೇಮಸ್ ಮಾಡ್ದ ಅಂತ. ಬಹುಬುದ್ಧಿಶಕ್ತಿ, ಕೃತಕ ಬುದ್ಧಿಶಕ್ತಿ, ಸಂವೇಗಾತ್ಮಕ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಬುದ್ಧಿಶಕ್ತಿ ಅಂತ ಇದೆ. ಸೊ 84ನೇ ಪ್ರಶ್ನೆಗೆ ದಟ್ ಈಸ್ ಸರಿಯಾದಂಥ ಉತ್ತರ ಬಂದು 83ನೇ ಪ್ರಶ್ನೆಗೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಇದೆಯಲ್ಲ, ಇದನ್ನು ಡೇನಿಯಲ್ ಗೋಲ್ಮೆನ್ನು ಅತಿ ಹೆಚ್ಚು ಈ ಒಂದು ಪರಿಕಲ್ಪನೆಯನ್ನು ಅವನು ಪ್ರಸಿದ್ಧಗೊಳಿಸ್ತಾನೆ. ನೋಡಿ, ಇಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ಏನು ಆಗಿದ್ರೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ನಮ್ಮ ಹಾಗೂ ಬೇರೆಯವರ ಭಾವನೆಗಳನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯ, ಸ್ವಯಂ ಪ್ರೇರಿತರಾಗುವುದು, ನಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳತಕ್ಕಂಥ ಮತ್ತು ಸಂಬಂಧಗಳನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವಾಗಿದೆ. ಸೊ ಏನು ಮಾಡ್ತೀವಿ ಇಲ್ಲಿ ನಾವು, ನಮ್ಮ ಮತ್ತು ಬೇರೆಯವರ ಭಾವನೆಗಳನ್ನು ಫಸ್ಟು ಐಡೆಂಟಿಫೈ ಮಾಡ್ತೀವಿ, ಗುರುತಿಸ್ತೀವಿ, ಅದೊಂದು ಸಾಮರ್ಥ್ಯ. ಮತ್ತು ಗುರುತಿಸ್ಕೊಂಡು ಸ್ವಯಂ ಪ್ರೇರಿತರಾಗಿ ನಮ್ಮ ಭಾವನೆಗಳನ್ನು ನಾವೇ ನಿಯಂತ್ರಣ ಮಾಡಿಕೊಳ್ತಕ್ಕಂಥ ಮತ್ತು ಸಂಬಂಧಗಳನ್ನು ಸಮರ್ಥನವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಇಲ್ಲಿ ನಾವು ದಟ್ ಈಸ್ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಕರೆಯೋದು. ಇದನ್ನು ಫಸ್ಟ್ ಜಾರಿಗೆ ತಂದಿದ್ದು ಡೇನಿಯಲ್ ಗೋಲ್ಮೆನ್ನು, ಆ್ಯಂಡ್ ಅದನ್ನು ಹೆಚ್ಚು ಜನಪ್ರಿಯಗೊಳಿಸೋರು ಕೂಡ ಅವರೇನೇ ಇಲ್ಲಿ. ಆಯಿತಾ? ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟು ಕ್ವಶನ್ ನಂಬರ್
84 ನೋಡೋಣ ಈಗ ಒಂದು ಕಡೆಯಿಂದ. ಕೆಳಕಂಡ ಯಾವ ಪರೀಕ್ಷೆಯಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುವುದು ಅಂತ. ಸೊ ಯಾವ ಎಕ್ಸಾಮಲ್ಲಿ ಅಸ್ಪಷ್ಟವಾಗಿ ಪ್ರಚೋದನೆಯನ್ನು ನೀಡಲಾಗುವುದು ಅಂತ ಕೇಳಿದರೆ ಬುದ್ಧಿಶಕ್ತಿ ಪರೀಕ್ಷೆಗಳು, ಅಭಿಕ್ಷಮತೆ, ಪ್ರಕ್ಷೇಪಣ ಪರೀಕ್ಷೆಗಳು ಮತ್ತು ಆಸಕ್ತಿ ತಪಶೀಲು ಪಟ್ಟಿಗಳು ಅಂತ ಇದೆ. ಸೊ ಇದಕ್ಕೆ ಆನ್ಸರ್ಸ್ ಬಂದ್ಬಿಟ್ಟು ದಟ್ ಈಸ್ ಪ್ರಕ್ಷೇಪಣ ಪರೀಕ್ಷೆಗಳು. ಆಪ್ಷನ್ 3 ಇದೆಯಲ್ಲ, ಇಟ್ ಇಸ್ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಇಲ್ಲಿ ಏನಕ್ಕೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಸುಪ್ತ ಭಾವನೆಗಳು, ಸಂವೇದನೆಗಳು ಮತ್ತು ಮನೋಧೋರಣೆಗಳನ್ನು ತಿಳಿಯಲು ಈ ತಂತ್ರವನ್ನು ಬಳಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ TAT ಕಥೆಯನ್ನು ಹೆಣೆಯುವ ಪ್ರಯತ್ನದಲ್ಲಿ ಅಜಾಗೃತಾವಸ್ಥೆಯ ಒತ್ತಾಯಪೂರ್ವಕ ಪ್ರಭಾವಕ್ಕೆ ಒಬ್ಬ ವ್ಯಕ್ತಿ ಒಳಗಾಗ್ತಾನೆ ಅಂತ ಅಂದ್ಕೊಳ್ಳಿ. ಅಂದರೆ NC ಮರ್ರೆ ಮತ್ತು TH ಮಾರ್ಗನ್ ಅಂತ ರಚಿತ ಅಂತ ಅದು ಒಂದು ಕಥೆ. ಅದು ಆ ಕಥೆಯನ್ನು ಹೇಳಬೇಕಾದಂಥ ಒಂದು ಪ್ರಯತ್ನದಲ್ಲಿ ಅಜಾಗೃತಾವಸ್ಥೆಯ ಒತ್ತಾಯಪೂರ್ವಕ ಪ್ರಭಾವಕ್ಕೆ ವ್ಯಕ್ತಿ ಒಳಗಾಗ್ತಾನೆ ಅಂತ. ಅವನಿಗೆ ಜಾಗೃತ ಅವಸ್ಥೆ ಇರಲ್ಲ, ಆದರೂ ಕೂಡ ಅಜಾಗೃತಾವಸ್ಥೆಯಿಂದ ಅವನು ಏನು ಮಾಡ್ತಾನೆ, ಆ ಒಂದು ಕಥೆಯನ್ನು ಕೇಳಬೇಕಾದ್ರೆ ಒತ್ತಾಯಪೂರ್ವಕವಾಗಿ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾನೆ ವ್ಯಕ್ತಿ. ಸೊ ಅಂಥ ಒಂದು ತತ್ವದ ಮೇಲೆ ಈ ಪರೀಕ್ಷೆಯನ್ನು ವಿನ್ಯಾಸಗೊಳಿಸಲಾಗುತ್ತೆ ಅಂತ. TAT ಅದು, ಅದೇ ಪರೀಕ್ಷೆ ಹೆಸರು TAT ಅದು. ಸೊ ನೈಜ ಜೀವನದ ಸನ್ನಿವೇಶಗಳಲ್ಲಿ ಚಿತ್ರಿಸ್ತಕ್ಕಂಥ ಚಿತ್ರಗಳನ್ನು ಪರೀಕ್ಷೆಯು ಒಳಗೊಂಡಿದೆ. ಉದಾಹರಣೆಗೆ ರೋಷಾಮಣಿ ಗುರುತು ಪರೀಕ್ಷೆ ಅಂತ ಇದೆ, ಹಲವಾರು ಎಕ್ಸಾಮ್ಸ್ ಬರುತ್ತೆ ಇದು, ಈ ಒಂದು ಪ್ರಕ್ಷೇಪಣೆ ಪರೀಕ್ಷೆಗಳು. ನೋಡೋಣ ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡೋಕ್ಕಾದ್ರೆ ನಾನು ಈ ಪ್ರಕ್ಷೇಪಣೆ ಎಕ್ಸಾಮ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ನಾನು, ಸಾಧ್ಯ ಆದರೆ. ನೆಕ್ಸ್ಟು ಕ್ವಶನ್ ನಂಬರ್ 85 ನೋಡೋಣ ಈಗ. ಸಂಚಾರಿ ಸಂಕೇತಗಳ ಪಾಲನೆಯು ಸಂಬಂಧಪಟ್ಟಿರುವುದು. ಸಂಚಾರಿ ಸಂಕೇತಗಳ ಪಾಲನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ? ಅನುಬಂಧಿತ ಕಲಿಕೆ, ಪ್ರಯತ್ನ ಪ್ರಮಾದ ಕಲಿಕೆ, ಒಳನೋಟ ಕಲಿಕೆ ಮತ್ತು ಕಲಿಕಾ ವರ್ಗಾವಣೆ ಅಂತಿದೆ. ಸೊ ಆಪ್ಷನ್ ನಂಬರ್ ಫಸ್ಟ್ ಇದೆಯಲ್ಲ, ಅನುಬಂಧಿತ ಕಲಿಕೆ ಅಂತ, ಇದಕ್ಕೆ ಸಂಚಾರಿ ಸಂಕೇತಗಳ ಪಾಲನೆ ಅಂತಕ್ಕಂಥದ್ದು ಸಂಬಂಧಪಟ್ಟಿದೆ. ನೋಡಿ, ಅನುಬಂಧಿತ ಕಲಿಕೆ ಅಂದರೆ ಏನು? ಜೀವಿಯನ್ನು ಕೃತಕವಾದ ವಾತಾವರಣದಲ್ಲಿ ಇಟ್ಟಾಗ ಅದು ನಾವು ಇಚ್ಛಿಸಿದ ನಿರ್ದಿಷ್ಟ ಉದ್ದೀಪನಕ್ಕೆ ಸಹಜ ಅನುಕ್ರಿಯೆಯನ್ನು ನೀಡುವುದರಿಂದ ಕಲಿಕೆ ನಡೆಯುವುದೇ ಆಗಿದೆ. ಸೊ ಈ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ನಿರ್ದಿಷ್ಟವಾಗಿದ್ದು ನೇರವಾದ ಸಂಬಂಧವನ್ನು ಹೊಂದಿರುತ್ತವೆ ಅವು. ಹಾಗಾಗಿ ಇದನ್ನು ನಾವು ಭಾಳ ಈಸಿಯಾಗಿ ಸಂಚಾರಿ ಸಂಕೇತಗಳ ಪಾಲನೆಯು ಕೂಡ ಇಲ್ಲಿ ಅನುಬಂಧಿತ ಕಲಿಕೆಗೆ ಸಂಬಂಧಪಟ್ಟದಾಗಿದೆ. ಸೊ ನೆಕ್ಸ್ಟು ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಅಂದರೆ ಅಂತರ್ಗತ ಅಂತ ಹೇಳ್ತಾರೆ ಇದನ್ನು, ಒಳಗೊಳ್ಳುವ ಶಿಕ್ಷಣವನ್ನು. ಅದರ ಒಂದು ಪ್ರಮುಖ ಉದ್ದೇಶ ಏನು ಅಂತಕ್ಕಂಥದ್ದು 4 ಆಪ್ಷನ್ ಇದೆ 86ಅಲ್ಲಿ. ಇಲ್ಲಿ ವಿಶೇಷ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು, ಪ್ರತಿಭಾವಂತ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು, ಎಲ್ಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಅಂತ ಇದೆ ಇಲ್ಲಿ. ಯಾಕಂದರೆ ಇಲ್ಲಿ ಎಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ಮಾಡೋಂಗಿಲ್ಲ. ಇಲ್ಲಿ ದ ಆನ್ಸರ್ ಇಸ್ ಡಿ ಇದೆಯಲ್ಲ, ಎಲ್ಲ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು ಅಂತ ಇದೆಯಲ್ಲ, ಇಟ್ ಇಸ್ ರೈಟ್ ಆನ್ಸರ್ ಇದು, ಆಯಿತಾ. ಸೊ ಅಂತರ್ಗತ ಶಿಕ್ಷಣದ ಪ್ರಮುಖ ಉದ್ದೇಶ ಎಲ್ಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು. ನೆಕ್ಸ್ಟು ಕ್ವಶನ್ ನಂಬರ್ 87 ನೋಡೋಣ ಈಗ ಏನಿದೆ ಅಂತ. ಇಲ್ಲಿ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು. ಏನಕ್ಕೆ ಇಯರ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ? ನಿರಂತರ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನ, ವ್ಯಾಪಕ ಮೌಲ್ಯಮಾಪನ ಅಂತ. ನೋಡಿ ಇಲ್ಲಿ ಆಪ್ಷನ್ ನಂಬರ್ ಸಿ ಇದೆಯಲ್ಲ, ಕಲಿಕೆಯ ಮೌಲ್ಯಮಾಪನ ಅಂತ, ಇಟ್ ಇಸ್ ರೈಟ್ ಆನ್ಸರ್. ಏನಕ್ಕೆ ಕಲಿಕೆಯ ಮೌಲ್ಯಮಾಪನ? ಇಡೀ ವರ್ಷವೆಲ್ಲ ನಾವು ಏನು ಕಲ್ತಿರ್ತೀವಿ ನಮ್ಮ ಕಲಿಕೆಗೆ ಸೂಕ್ತವಾದಂಥ ಮೌಲ್ಯಮಾಪನ ಅದನ್ನು ಪರೀಕ್ಷೆ ಮಾಡಬೇಕಲ್ಲ. ಇಂಥ ಒಬ್ಬ ವಿದ್ಯಾರ್ಥಿ ಇಡೀ ವರ್ಷ ಒಂದು ಅಕಾಡೆಮಿಕ್ ಇಯರು ಏನು ಕಲ್ತ್ಕೊಂಡಿದ್ದಾನೆ ಅಂತ, ಹಾಗಾಗಿ ಅದರ ಒಂದು ಮೌಲ್ಯಮಾಪನ ಮಾಡಲಿಕ್ಕೆ ಮಾಡ್ತಕ್ಕಂಥ ಮೌಲ್ಯಮಾಪನವೇ ಕಲಿಕೆಯ ಮೌಲ್ಯಮಾಪನ ಆಗಿದೆ. ನಿರಂತರ ಮೌಲ್ಯಮಾಪನ ಬೇರೆ, ಅದು CCಯಲ್ಲಿ ಬರುತ್ತೆ, ಅದು ಪ್ರತಿಯೊಂದರಲ್ಲೂ ಮಾಡ್ತಕ್ಕಂಥ ಮೌಲ್ಯಮಾಪನ, ಅದು ಇಯರ್ ಎಕ್ಸಾಮಿಗೆ ಬರಲ್ಲ ಅದು. ಇನ್ನು ಕಲಿಕೆಗಾಗಿ ಮೌಲ್ಯಮಾಪನ ಬೇರೆ, ವ್ಯಾಪಕ ಮೌಲ್ಯಮಾಪನ ಬೇರೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಕಲಿಕೆಯ ಮೌಲ್ಯಮಾಪನ, ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 88. ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತನಾಗಿರಬೇಕು ಎಂಬುದರ ಅರ್ಥ ಅಂತ. ಯಾವುದೇ ಒಬ್ಬ ಟೀಚರ್ ಆದವನು ಅವನಿಗೆ ತುಂಬ ರಿಸೋರ್ಸ್ಫುಲ್ ಪರ್ಸನ್ ಆಗಿರಬೇಕು ಅಂತ, ಎಲ್ಲ ವಿಷಯಗಳ ಒಂದು ಸಮಗ್ರ ಚಿತ್ರಣ ಅವನ ಮೈಂಡ್ಲಿ ಇರಬೇಕು ಅಂತ. ನೋಡಿ ಏನಕ್ಕೆ ಅದರ ಅರ್ಥ ಏನು? ಆತ ಶ್ರೀಮಂತನಾಗಿರಬೇಕು, ಅದರಿಂದ ಆತ ಮನೆಪಾಠ ಮಾಡುವ ಅಗತ್ಯವಿರೋದಿಲ್ಲ, ಇದಂತೂ ತಪ್ಪಾದತ್ರ ಬಿಡಿ. ಆತ ಪ್ರಭಾವಶಾಲಿಯಾಗಿರಬೇಕು, ಆದ್ದರಿಂದ ಆತನಿಗೆ ಯಾರೂ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದು ತಪ್ಪೇ. ಆತನು ತನ್ನ ವಿದ್ಯಾರ್ಥಿಗಳಲ್ಲಿ ತುಂಬ ಪ್ರಸಿದ್ಧನಾಗಿರುವುದರಿಂದ ಆತನ ಮೇಲೆ ಮೇಲಾಧಿಕಾರಿಗಳು ಯಾವುದೇ ದಂಡನೆ ಕ್ರಮ ವಿಧಿಸಲಾಗುವುದಿಲ್ಲ, ಅದು ಕೂಡ ತಪ್ಪೆ. ಬಟ್ ಕೊನೆ ಆಪ್ಷನ್ ಇದೆ ನೋಡಿ ಇಲ್ಲಿ, ಆತನು ಸಾಕಷ್ಟು ಜ್ಞಾನ ಹಾಗೂ ಕೌಶಲ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದು. ಅದನ್ನೇ ಇಲ್ಲಿ ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತವಾದಂಥ ವ್ಯಕ್ತಿಯಾಗಿರಬೇಕು ಅಂತ ಇಲ್ಲಿ ಹೇಳುವಂಥದ್ದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 89. ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರವನ್ನು ಅನುಸರಿಸಿ ಅಂತ. ಆ್ಯಸ್ ಅ ಟೀಚರ್ ಆಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಮೋಟಿವೇಟ್ ಮಾಡಲಿಕ್ಕೆ ನಾವು ಯಾವ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತೀವಿ, ಅನುಸರಿಸ್ತೀವಿ ಅಂತ. ಕ್ಲಾಸ್ ರೂಮ್ಸಲ್ಲಿ ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆ ಹಾಕೋದು, ಬೋಧಿಸುವಾಗ ಸೂಕ್ತ ಉದಾಹರಣೆಗಳನ್ನು ನೀಡುವುದು, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಎಲ್ಲ ಆಪ್ಷನ್ನು ಭಾಳ ಸೂಕ್ತವಾದಂಥ ಆಪ್ಷನ್ಗಳು ಇಲ್ಲಿ. ಯಾವುದೇ ಒಬ್ಬ ಟೀಚರು ತನ್ನ ಇಲ್ಲಿ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡಬೇಕು ಅಂದರೆ ಈ ಮೇಲ್ಕಂಡಂಥ ಎಲ್ಲ ಅಂಶಗಳನ್ನು ಅವನು ಅನುಸರಿಸಲೇಬೇಕಿಲ್ಲಿ. ಪಾಠ ಮಾಡಲಿಕ್ಕಿಂತ ಮುಂಚೆ ಅದಕ್ಕೆ ಯಾವುದು ಸೂಕ್ತವಾದಂಥ ಒಂದು ಇಂಟ್ರೊಡಕ್ಷನ್ ಕೊಡಬೇಕು, ಪೀಠಿಕೆ ಅಂತ ಅದನ್ನು ಅದು ಮಾಡಲೇಬೇಕು ಅದನ್ನು.
ಸೊ ಬೋಧನೆ ಮಾಡಬೇಕಾದ್ರೆ ಸುಮ್ಮನೆ ಥಿಯರಿಯನ್ನೇ ಹೇಳ್ಕೊಂಡು ಸುಮ್ಮನೆ ಪ್ಲೈನಾಗಿ ಅಥವಾ ಬ್ಲೈಂಡಾಗಿ ಏನು ಹೇಳ್ಕೊಳಕ್ಕೆ ಹೋಗ್ತಾ ಇರಬಾರ್ದು. ಅದಕ್ಕೆ ಅಲ್ಲಲ್ಲಿ ಮಧ್ಯದಲ್ಲಿ ಒಂದಷ್ಟು ಸೂಕ್ತವಾದಂಥ ಎಕ್ಸಾಂಪಲ್ಸನ್ನು ಕೊಡಬೇಕಾಗಿರುತ್ತೆ. ಸೊ ನೆಕ್ಸ್ಟು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು. ಇದಿಷ್ಟನ್ನು ಮಾಡಲೇಬೇಕು. ಹಾಗಾಗಿ ಮೇಲಿನ ಎಲ್ಲವೂ ಅಂತಕ್ಕಂಥ ಸರಿಯಾದಂಥ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ನೆಕ್ಸ್ಟು ಕೆಳಕಂಡ ಯಾವ ಪ್ರೇರಣೆಗಳನ್ನು ಪ್ರಾಥಮಿಕ ಪ್ರೇರಣೆಗಳೆಂದು ಪರಿಗಣಿಸಲಾಗಿದೆ? ಕೆಳಕಂಡ ಯಾವ ಪ್ರೇರಣೆಗಳನ್ನು ಪ್ರಾಥಮಿಕ ಪ್ರೇರಣೆಗಳೆಂದು ಪರಿಗಣಿಸಲಾಗಿದೆ? ಶಾರೀರಿಕ ಪ್ರೇರಣೆಗಳು, ಸಾಮಾಜಿಕ ಪ್ರೇರಣೆ, ಉತ್ತೇಜಕಗಳು, ಬಹುಮಾನ ಮತ್ತು ಶಿಕ್ಷೆ. ಹೊಗಳಿಕೆ ಮತ್ತು ತೆಗಳಿಕೆ ಅಂತ ಅದನ್ನು. ಸೊ ಬಹುಮಾನ ಮತ್ತು ಶಿಕ್ಷೆಗೆ ಇಲ್ಲಿ ಹೊಗಳಿಕೆ ಬಂದು ಬಹುಮಾನಕ್ಕೆ ಬರುತ್ತೆ, ಶಿಕ್ಷೆ ಬಂದು ತೆಗಳಿಕೆಗೆ ಬರುತ್ತಿಲ್ಲ ಅಷ್ಟೇ ಇಲ್ಲಿ. ಸೊ ಯಾವ ಪ್ರೇರಣೆ ಪ್ರಾಥಮಿಕ ಪ್ರೇರಣೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿಗೆ ಮೊದಲನೇದಿದೆಯಲ್ಲ ನೋಡಿ, ಇಲ್ಲಿ ಶಾರೀರಿಕ ಐ ಥಿಂಕ್ ಪ್ರೇರಣೆಗಳು ಅಂತ. ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಇದಕ್ಕೆ. ಇಲ್ಲಿ ಕೆಲವರು ಅದಕ್ಕೆ ಸಾಮಾಜಿಕ ಪ್ರೇರಣೆ ಅಂತಲೂ ಹೇಳ್ತಾರೆ, ಬಟ್ ಕೆಲವರು ಇದಕ್ಕೆ ಶಾರೀರಿಕ ಪ್ರೇರಣೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳುವಂಥದ್ದು. ಇಲ್ಲಿ ಸಾಮಾಜಿಕ ಪ್ರೇರಣೆ ಅಂತಕ್ಕಂಥ ಉತ್ತರ ಸರಿಯಾಯಿತು ಅಂತ ಅನ್ಸಿದ್ರೆ ಅದಕ್ಕೆ ನಿಮಗೆ ಸೂಕ್ತವಾದಂಥ ವಿವರಣೆ ಇಲ್ಲಿ. ಯಾವುದೇ ಒಂದು ಮಗು ಜಾಸ್ತಿ ಮೋಟಿವೇಶನ್ ಆಗಬೇಕು ಅಂದರೆ ಪ್ರೇರೇಪಿಸ್ತಕ್ಕಂಥ ಸ್ಥಳ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅಂದರೆ ವೈಯಕ್ತಿಕವಾಗಿ ಮಗುವನ್ನು ಮೋಟಿವೇಶನ್ ಮಾಡೋದಕ್ಕಿಂತ ಸಾಮಾಜಿಕವಾಗಿ ಅಥವಾ ಮಕ್ಕಳ ನಡುವೆ ಅಥವಾ ತರಗತಿಯಲ್ಲಿ ಮೋಟಿವೇಶನ್ ಮಾಡಿದಾಗ ಅದು ಹೆಚ್ಚು ಪ್ರಭಾವಕ್ಕೆ ಒಳಗಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಸಾಮಾಜಿಕ ಪ್ರೇರಣೆ ಅಂತ ಹೇಳ್ತಾರೆ. ಸೊ ಪ್ರಾಬಬ್ಲಿ ನನಗೂ ಇದೊಂದು ಸೋಷಿಯಲ್ ಮೋಟಿವೇಶನ್ ಅನ್ನೋ ಆಪ್ಷನ್ ಇದೆಯಲ್ಲ, ಇದೇ ಸರಿ ಅಂತ ಅನಿಸುತ್ತೆ. ನೋಡೋಣ, ಅದಕ್ಕೆ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ನಾನು ಯಾರಿಗಾದರೂ ಪರ್ಫೆಕ್ಟ್ ಆನ್ಸರ್ ಇದ್ರ ಬಗ್ಗೆ ಗೊತ್ತಿರೋ ದಯಮಾಡಿ ಕಮೆಂಟಲ್ಲಿ ಹೇಳಿ ನನಗೆ ಯಾವುದು ಸರಿಯಾದಂಥ ಉತ್ತರ ಅಂತ. ಕ್ವಶನ್ ನಂಬರ್ 90ಕ್ಕೆ. ಸೊ ಇದಿಷ್ಟು 2016ರಲ್ಲಿ ನಡೆದಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರ ಒಂದು ಸರಿಯಾದಂಥ ಉತ್ತರಗಳು. ಸುಮಾರು 30 ಪ್ರಶ್ನೆಗಳ ಸರಿಯಾದಂಥ ಉತ್ತರ ಮತ್ತು ಅದಕ್ಕೆ ಪೂರಕವಾದಂಥ ವಿವರಣೆ.